ಭಾನುವಾರದ ಸತ್ಸಂಗದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾವು ಹಿಂದೆ ಭಗವದ್ಗೀತೆಯ ಆಧಾರದ ಮೇಲೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಭಗವದ್ಗೀತೆ ಇದು ಒಂದು ಯೋಗಶಾಸ್ತ್ರ. ಸೊ ಯೋಗಶಾಸ್ತ್ರ ಅಂದರೆ ಇಲ್ಲಿ ಯೋಗಗಳ ಬಗ್ಗೆ ಹೇಳಿದೆ. ಸೊ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಸೊ ಯಾವ ಭಗವದ್ಗೀತೆಯಲ್ಲಿ ಯಾವ ಎಲ್ಲ ಯೋಗಗಳ ಬಗ್ಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ಇವೆಲ್ಲ 4 ಯೋಗ, ಬಹುಮುಖ್ಯವಾಗಿ 4 ಯೋಗಗಳ ಬಗ್ಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಸೊ ಈ 4 ಯೋಗಗಳನ್ನ ನಾವು ಅಧ್ಯಯನ ಮಾಡಬೇಕು. ಯೋಗಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆ ಯೋಗ ಅಂದ್ರೆ ಏನು ನಾವೆಲ್ಲ ಹಿಂದೆ ಚರ್ಚೆ ಮಾಡಿದ್ವಿ. ಈಗ ಸ್ವಲ್ಪ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ 4 ಯೋಗ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ 6ನೇ ಅಧ್ಯಾಯದ 46ನೇ ಶ್ಲೋಕದ ಬಗ್ಗೆ ಹೇಳ್ತೀವಿ. ಕೃಷ್ಣ ಈ 4 ಯೋಗಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯಾಗಿ ಹೇಳ್ಬಿಟ್ಟಿದ್ದಾರೆ. ತಪಸ್ವಿಭ್ಯೋ ಅಧಿಕೋ ಯೋಗಿ, ಜ್ಞಾನಿಭ್ಯೋಪಿ ಅಧಿಕೋ ಮತೋ ಅಧಿಕ, ಕರ್ಮಿಭ್ಯಶ್ಚಾಧಿಕೋ ಯೋಗಿ, ತಸ್ಮಾದ್ ಯೋಗಿ ಭವ ಅರ್ಜುನ. ಸೊ ಯೋಗಿಯು ತಪಸ್ವಿಗಳಿಂತಲೂ ಜ್ಞಾನಿಗಳಿಂತಲೂ ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ ಎಲ್ಲ ಸನ್ನಿವೇಶಗಳಲ್ಲಿ ಯೋಗಿ ಆಗುವಂತ. ಸೊ ತಪಸ್ವಿ ಅಂತಂದ್ರೆ ಧ್ಯಾನದಲ್ಲಿ ಯಾರು ತಪಸ್ಸನ್ನ ಮಾಡ್ತಾರಲ್ಲ ಅವ್ರಿಗೆ ತಪಸ್ವಿಭ್ಯೋ. ಸೊ ಇಲ್ಲಿ ಯೋಗಿ ಅನ್ನೋನು ತಪಸ್ವಿಭ್ಯೋ ಅಧಿಕ. ತಪಸ್ವಿ ಅನ್ನೋದು ತಪಸ್ಸಿನ ಒಂದು ಅಷ್ಟಾಂಗ ಯೋಗದ ಧ್ಯಾನ ಯೋಗ, ಅದಕ್ಕೂ ಧ್ಯಾನ ಯೋಗಿ ಅಂತ ಹೇಳ್ತಾರೆ. ಸೊ ಅವ್ರಿಗಿನ್ನ ಯಾರು ಉತ್ತಮ? ಜ್ಞಾನ ಉತ್ತಮ. ಯೋಗಿಗಳಲ್ಲಿ ಕ್ರಮೇಣ ಭಕ್ತಿ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಇಲ್ಲಿ ಈ ತರ ಹಿಂದೆ ಬರ್ತದೆ. ಸೊ ಇವತ್ತಿನ ದಿನ ನಾವು ಭಕ್ತಿ ಯೋಗದ ಶ್ರೇಷ್ಠತೆ ಬಗ್ಗೆ, ಹೇಗೆ ಭಕ್ತಿ ಯೋಗ ಅತ್ಯುತ್ಕೃಷ್ಟವಾದ ಒಂದು ಯೋಗ ಪದ್ಧತಿ ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ಸೊ ಅದಕ್ಕಿಂತ ಮುಂದೆ ನಾವು ಅದರ ಬಗ್ಗೆ ಚರ್ಚೆ ಮಾಡುವ ಮೊದಲು ಈ ಶ್ಲೋಕದ ಉಚ್ಚಾರ ಮಾಡಿ, ಅದರ ಪಠನ ಮಾಡಿ, ಅದರ ಒಂದು ಶಬ್ದಾರ್ಥವನ್ನು ತಿಳ್ಕೊಂಡು ಪ್ರಭುಪಾದರ ಭಾವಾರ್ಥವನ್ನು ಓದಿ ನಾವು ಈ ಭಕ್ತಿ ಯೋಗದ ಶ್ರೇಷ್ಠತೆ ಮತ್ತು ಬೇರೆ ಯೋಗಗಳಲ್ಲಿರುವ ಅಪಾಯಗಳು ಅದನ್ನು ಚರ್ಚೆ ಮಾಡೋಣ. ಇದು ಭಗವದ್ಗೀತೆಯ ಶ್ಲೋಕ 6ನೇ ಅಧ್ಯಾಯ 47ನೇ ಶ್ಲೋಕ. ಯಾರ ಫೋನ್ನಲ್ಲಿ ಓಪನ್ ಮಾಡ್ಕೋಬಹುದು. 6ನೇ ಅಧ್ಯಾಯ 47ನೇ ಶ್ಲೋಕ. ಯೋಗಿನಾಂ ಅಪಿ ಸರ್ವೇಷಾಂ ಮದ್ಗತೇನ ಅಂತ ಆತ್ಮನ ಶ್ರದ್ಧಾವಾನ್ ಯ ಮಾಂ ಸ ಮೇ ಯುಕ್ತತಮ ಮತ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ
ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾ ತಮೋ ಮತಃ. ಅನುವಾದ: ಯಾರು ಸದಾ ನನ್ನಲ್ಲಿಯೇ ಇರುವವನು, ತನ್ನಲ್ಲಿಯೇ ನನ್ನನ್ನು ಕುರಿತು ಚಿಂತಿಸುವವನು, ನನ್ನನ್ನು ಭಜಿಸುವವನು, ಅವನೇ ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಭಾವಾರ್ಥ: ಇಲ್ಲಿ ಭಜತೆ ಎನ್ನುವ ಶಬ್ದವು ಮಹತ್ವಪೂರ್ಣವಾದದ್ದು. ಭಜತೆ ಎನ್ನುವ ಶಬ್ದದ ಮೂಲ ಭಜ ಎನ್ನುವ ಕ್ರಿಯಾಪದ. ಸೇವೆಯ ಅಗತ್ಯವಿರುವಾಗ ಇದನ್ನು ಬಳಸುತ್ತಾರೆ. ವರ್ಷಿಪ್ ಎನ್ನುವ ಇಂಗ್ಲಿಷ್ ಪದವನ್ನು ಭಜ ಎನ್ನುವ ಅರ್ಥದಲ್ಲಿ ಬಳಸಲು ಸಾಧ್ಯವಿಲ್ಲ. ವರ್ಷಿಪ್ ಎಂದರೆ ಪೂಜಿಸುವುದು ಅಥವಾ ಯೋಗ್ಯರಾದವರಿಗೆ ಗೌರವವನ್ನು ತೋರಿಸುವುದು. ಆದರೆ ಶ್ರದ್ಧೆಯ ಸೇವೆ ಮತ್ತು ಪ್ರೀತಿಯು ವಿಶೇಷವಾಗಿ ದೇವೋತ್ತಮ ಪರಮ ಪುರುಷರಿಗೆ ಮೀಸಲು. ಒಬ್ಬ ಗೌರವಾರ್ಹ ಮನುಷ್ಯನ ಅಥವಾ ದೇವತೆಯ ಪೂಜೆಯನ್ನು ಬಿಡುವುದು ಸೌಜನ್ಯ ರಹಿತ ಎನ್ನಬಹುದು. ಅಂದ್ರೆ ದೇವತೆಗಳ ಪೂಜೆಯನ್ನ ದೇವತೆಗಳು ಯಾರು ಗೌರವ ಕೊಡುವುದಿಲ್ಲ, ಅವರ ಒಂದು ಪೂಜೆ ಮಾಡುವುದಿಲ್ಲ, ಅಂತವ್ರಿಗೆ ಸೌಜನ್ಯ ರಹಿತರಂತ ಹೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಪರಮ ಪ್ರಭುವಿನ ಸೇವೆಯನ್ನು ಬಿಟ್ಟರೆ ಕಟುವಾದ ಖಂಡನೆಗೆ ಗುರಿಯಾಗಬೇಕಾಗುತ್ತದೆ. ಅದೇ ಪರಮ ದೇವತೆಗಳ ಪೂಜೆ ಮಾಡಲಿದ್ರೆ ಅವರಿಗೆ ಸೌಜನ್ಯ ರಹಿತ ಅಂತ. ಆದ್ರೆ ಪರಮ ಪ್ರಭು ಕೃಷ್ಣನ ಒಂದು ಭಜತೆಯನ್ನು ಬಿಟ್ಟು ಅವನ ಭಕ್ತಿಯನ್ನು ಬಿಟ್ರೆ ಅವರು ಬಹಳ ಒಂದು ಖಂಡನೆಗೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಿಯು ದೇವೋತ್ತಮ ಪರಮ ಪುರುಷನ ವಿಭಿನ್ನ ಅಂಶ. ತನ್ನ ಸ್ವರೂಪದ ಕಾರಣದಿಂದ ಪ್ರತಿಯೊಂದು ಜೀವಿಯು ಪರಮ ಪ್ರಭುವನ್ನು ಸೇವಿಸಬೇಕೆಂಬುದೇ ಉದ್ದೇಶ. ಹೀಗೆ ಮಾಡದೇ ಹೋದರೆ ಆತನು ಪತನ ಹೊಂದುತ್ತಾನೆ. ಭಾಗವತ ಇದನ್ನೇ ಹೀಗೆ ದೃಢಪಡಿಸುತ್ತದೆ. ಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರ ನ ಭಜಂತೆ ಭಜನಾಂತಿ ಸ್ಥಾನಾತ್ ಭ್ರಷ್ಟ ಪತಂತ್ಯದ. ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವವನೋ ಅವನು ನಿಶ್ಚಯವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಈ ಶ್ಲೋಕದಲ್ಲಿ ಭಜಂತಿ ಎನ್ನುವ ಶಬ್ದವನ್ನು ಬಳಸಿದೆ. ಆದುದರಿಂದ ಭಜಂತಿ ಎನ್ನುವ ಶಬ್ದವನ್ನು ಪರಮ ಪ್ರಭುವಿನ ವಿಷಯದಲ್ಲಿ ಮಾತ್ರ ಬಳಸಬಹುದು. ಆದರೆ ವರ್ಷಿಪ್ ಎನ್ನುವ ಪದವನ್ನು ದೇವತೆಗಳ ಅಥವಾ ಯಾವುದೇ ಸಾಮಾನ್ಯ ಜೀವಿಯ ವಿಷಯದಲ್ಲಿಯೂ ಬಳಸಬಹುದು. ಶ್ರೀಮದ್ ಭಾಗವತದಿಂದ ತೆಗೆದುಕೊಂಡ ಶ್ಲೋಕದಲ್ಲಿ ಅವಜಾನಾಂತಿ ಎನ್ನುವ ಶಬ್ದವನ್ನು ಭಗವದ್ಗೀತೆಯಲ್ಲೂ ಬಳಸಿದೆ. ಅವಜಾನಾಂತಿ ಮಾಮೂಢ. ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಪುರುಷನಾದ ಶ್ರೀಕೃಷ್ಣನನ್ನು ನಿಂದಿಸುತ್ತಾರೆ. ಇಂಥ ಮೂರ್ಖರು ಭಗವಂತನ ವಿಷಯದಲ್ಲಿ ಸೇವಾ ಮನೋಭಾವವಿಲ್ಲದೆ ಭಗವದ್ಗೀತೆಯನ್ನು ಕುರಿತು ವ್ಯಾಖ್ಯಾನ ಬರೆಯಲು ಹೊರಡುತ್ತಾರೆ. ಇದರ ಪರಿಣಾಮವಾಗಿ ಅವರಿಗೆ ಭಜಂತಿ ಎನ್ನುವ ಶಬ್ದಕ್ಕೂ ವರ್ಷಿಪ್ ಎನ್ನುವ ಶಬ್ದಕ್ಕೂ ಇರುವ ವ್ಯತ್ಯಾಸವು ಸರಿಯಾಗಿ ಅರ್ಥವಾಗುವುದಿಲ್ಲ. ಎಲ್ಲ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿಯೋಗ. ಬೇರೆಲ್ಲ ಯೋಗಗಳು ಭಕ್ತಿಯೋಗದಲ್ಲಿ ಭಕ್ತಿಯ ಹಂತಕ್ಕೆ ತಲುಪಲು ಸಾಧನಗಳು ಮಾತ್ರ. ವಾಸ್ತವವಾಗಿ ಯೋಗ ಎಂದರೆ ಭಕ್ತಿ ಯೋಗ ಎಂದರ್ಥ. ಉಳಿದೆಲ್ಲ ಯೋಗಗಳು ಭಕ್ತಿ ಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ಕರ್ಮಯೋಗದ ಪ್ರಾರಂಭದಿಂದ ಭಕ್ತಿ ಯೋಗದ ಅಂತ್ಯದವರೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಫಲಾಪೇಕ್ಷೆ ಇಲ್ಲದ ಕರ್ಮವು ಅಥವಾ ಕರ್ಮಯೋಗವು ಈ ಮಾರ್ಗದ ಪ್ರಾರಂಭ. ಕರ್ಮಯೋಗದಲ್ಲಿ ಜ್ಞಾನವು ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನ ಯೋಗ ಎಂದು ಕರೆಯುತ್ತಾರೆ. ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನ ಯೋಗದಲ್ಲಿ ಪರಮಾತ್ಮನ ಧ್ಯಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು. ಅಷ್ಟಾಂಗ ಯೋಗವನ್ನು ದಾಟಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಬಳಿಗೆ ಬಂದಾಗ ಅದಕ್ಕೆ ಭಕ್ತಿ ಯೋಗವೆಂದು ಹೆಸರು. ಇದೇ ಶಿಖರ. ವಾಸ್ತವವಾಗಿ ಭಕ್ತಿ ಯೋಗವೇ ಅಂತಿಮ ಗುರಿ. ಆದರೆ ಭಕ್ತಿ ಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆಗೆ ಅಗತ್ಯ. ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ
ಭಾಗ್ಯದ ನಿಜವಾದ ಹಾದಿಯಲ್ಲಿದ್ದಾನೆ ಎಂದು. ಸೊ ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿದ್ದಾನೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನನ್ನು ಕರ್ಮಯೋಗಿ, ಜ್ಞಾನಯೋಗಿ ಅಥವಾ ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಮೊದಲಾದ ನಿರ್ದಿಷ್ಟ ಹೆಸರಿನಿಂದ ಕರೆಯುತ್ತಾರೆ. ಭಕ್ತಿ ಯೋಗದವರಿಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ, ಅರ್ಥ ಆಗುವುದಿಲ್ಲ. ಸೊ ಮುನ್ನಡೆಯುತ್ತಿರುವ ಯೋಗಿಯು ನಿರಂತರ ಭಾಗ್ಯದ ನಿಜವಾದ ಹಾದಿಯಲ್ಲಿ ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನು ಕರ್ಮಯೋಗಿ. ಸೊ ಯಾರು ಯೋಗ ಪದ್ಧತಿಯಲ್ಲಿ ಯೋಗ ಮುಂದುವರಿಯುತ್ತಾರೆ, ಈ ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಅಷ್ಟಾಂಗ, ಭಕ್ತಿ ಯೋಗ ಈ ತರ ಮುಂದುವರಿತಾರೆ, ಅವರು ಭಾಗ್ಯವಂತರು. ಆದರೆ ಅವರು ಇನ್ನೊಬ್ಬರು ಏನಿರ್ತಾರೆ, ಮುಂದುವರಿಯುವುದಿಲ್ಲ, ಭಾಗ್ಯದ ನಿಜವಾದ ಹಾದಿಯಲ್ಲಿ ಇರ್ತಾರೆ. ಒಂದು ನಿರ್ದಿಷ್ಟ ಹಂತದಲ್ಲಿ ನಿಂತು ಮುಂದಕ್ಕೆ ಹೋಗದವನನ್ನು ಈಗ ಕರ್ಮನೇ ಮಾಡ್ತಾ ಇರ್ತಾರೆ, ಕರ್ಮ ಅದರಲ್ಲೇ ಅಲ್ಲೇ ಇರ್ತಾರೆ, ಅದು ಮುಂದೆ ಪ್ರಗತಿ ಇರುತ್ತಲ್ಲ, ನಾವು ಕರ್ಮ ಮಾಡೋದು, ಅದರ ಭೋಗವನ್ನ ಅನುಭವಿಸೋದು. ಸೊ ಜ್ಞಾನ ಅಲ್ಲೇ ಸ್ಥಿರವಾಗಿರ್ತಾರೆ, ಅವ್ರು ಮುಂದೆ ಪ್ರಗತಿ ಇರೋದಿಲ್ಲ. ಅಂಥವ್ರಿಗೆ ಏನಂತ ಕರೀತಾರೆ, ಭಕ್ತಿ ಯೋಗಿ, ಜ್ಞಾನಯೋಗಿ, ಧ್ಯಾನಯೋಗಿ, ರಾಜಯೋಗಿ, ಹಠಯೋಗಿ ಎಂದು ಕರೀತಾರೆ. ಸೊ ಮೊದಲ ಒಂದು ನಿರ್ದಿಷ್ಟ ಹೆಸರಿಂದ ಕರೆಯುತ್ತಾರೆ. ಭಕ್ತಿ ಯೋಗದವರಿಗೆ ಬರುವ ಅದೃಷ್ಟ ಮನುಷ್ಯನಿಗಿದ್ದರೆ ಅವನು ಎಲ್ಲ ಯೋಗಿಗಳನ್ನು ಮೀರಿದವನು ಎಂದು ತಿಳಿಯಬೇಕು. ಸೊ ನಾವು ಹಿಮಾಲಯ ಎಂದು ಜಗತ್ತಿನ ಅತಿ ಎತ್ತರದ ಪರ್ವತಗಳನ್ನು ಹೆಸರಿಸುತ್ತೇವೆ. ಅದರ ಅತ್ಯುನ್ನತ ಶಿಖರವಾದ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಬಿಂದು ಎಂದು ಪರಿಗಣಿಸುತ್ತೇವೆ. ಹಾಗೆಯೇ ಕೃಷ್ಣನ ಪ್ರಜ್ಞೆಯು ಯೋಗದ ಅತ್ಯುನ್ನತ ಹಂತ. ವೈದಿಕ ಮಾರ್ಗದರ್ಶನಕ್ಕನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿ ಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೆಸರು. ಆತನದು ಮೋಡದ ಬಣ್ಣದಂತಹ ಸುಂದರ ಮೈಬಣ್ಣ, ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತಾನೆ. ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತದೆ. ಅವನ ದೇಹವು ಮಾಲೆಯನ್ನು ಧರಿಸಿದ, ಅವನ ಸುತ್ತ ಜಾಜ್ವಲ್ಯಮಾನವಾದ ಪ್ರಭೆ, ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಆತನು ರಾಮ, ನರಸಿಂಹ, ವರಾಹ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತಾನೆ. ಜನರು ಅವನನ್ನು ಕೃಷ್ಣ, ಗೋವಿಂದ ಮತ್ತು ವಾಸುದೇವ ಎಂದು ಕರೆಯುತ್ತಾರೆ. ಅವನು ಪರಿಪೂರ್ಣನಾದ ಗುರು, ಪತಿ, ಗೆಳೆಯ ಮತ್ತು ಪ್ರಭು. ಆತನು ಎಲ್ಲ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಭಗವಂತನ ಈ ಲಕ್ಷಣಗಳ ಸಂಪೂರ್ಣ ಪ್ರಜ್ಞೆ ಇರುವ ಮನುಷ್ಯನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಕರೆಯುತ್ತಾರೆ. ಯೋಗದಲ್ಲಿ ಈ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿ ಯೋಗದಿಂದ ಮಾತ್ರ ಸಾಧಿಸಬಹುದು. ಇದನ್ನು ಎಲ್ಲ ವೈದಿಕ ಸಾಹಿತ್ಯವು ದೃಢಪಡಿಸುತ್ತದೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರು ತಸ್ಸೈತೆ ಕಥಿತಾ ಅರ್ಥ ಪ್ರಕಾಶಂತೆ ಮಹಾತ್ಮನಃ. ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ದೃಢ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತವೆ. ಶ್ವೇತಾಶ್ವರ ಉಪನಿಷತ್ನಲ್ಲಿ ಈ ಶ್ಲೋಕ ಬರುತ್ತದೆ. ಭಕ್ತಿರ್ ಅಶ್ಯ ಭಜನಂ ತದ್ ಇಹಾಮೂತ್ರೋಪಾದಿ ನೈರಾಶ್ಯ ನಾಮುಷ್ಮಿನ್ ಮನಃ ಕಲ್ಪನಂ ಏತದ್ ಏವ ನೈಷ್ಕರ್ಮ್ಯಂ. ಭಕ್ತಿ ಎಂದರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಾಗಲಿ ಐಹಿಕ ಲಾಭದ ಅಪೇಕ್ಷೆ ಇಲ್ಲದ ಭಗವಂತನ ಭಕ್ತಿಪೂರ್ವಕವಾದ ಸೇವೆ. ಇಂತಹ ಆಸೆಗಳನ್ನು ಬಿಟ್ಟು ಮನುಷ್ಯನ ಮನಸ್ಸನ್ನು ಪರಮ ಪ್ರಭುವಿನ ಸಂಪೂರ್ಣವಾಗಿ ಮಗ್ನಗೊಳಿಸಬೇಕು. ಪರಮಪ್ರಭುವಿನಲ್ಲಿ ಸಂಪೂರ್ಣವಾಗಿ ಮಗ್ನಗೊಳಿಸಬೇಕು. ಇದೇ ನೈಷ್ಕರ್ಮ್ಯದ ಉದ್ದೇಶ. ಗೋಪಾಲೋಪನಿಷತ್ತು. ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಇವು ಕೆಲವು ಸಾಧನಗಳು. ಹರೇ ಕೃಷ್ಣ. ಓಂ ಅಜ್ಞಾನಮಿತಿರಂಧಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಬೋರ್ ಆಯಿತು ಓದೋದು. ಇದರ ಭಾವಾರ್ಥ ಪ್ರಭುಪಾದರು ವಿಸ್ತಾರವಾಗಿ ಯೋಗ ಪದ್ಧತಿಯಲ್ಲಿ ಅತ್ಯುನ್ನತ ಶ್ರೇಷ್ಠವಾದ ಯೋಗ ಎನ್ನುವುದನ್ನು ಇಲ್ಲಿ ಅವರು ಪ್ರತಿಪಾದಿಸ್ತಾರೆ. ನಾವು ಹಿಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ ತಪಸ್ವಿಪ್ಯೋದಿ ಯೋಗಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಯೋಗಿ ಭವಾರ್ಜುನ. ಅರ್ಜುನ ನೀನೇನಾಗು, ಎಲ್ಲ ಕಾಲದಲ್ಲಿ ಯೋಗಿ ಆಗು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯೋಗ ಅಂತ ಶಬ್ದವನ್ನ ಎದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ? ಯೋಗ ಅನ್ನೋದು ಭಕ್ತಿ ಯೋಗಕ್ಕೆ ಕೃಷ್ಣ ಉಪಯೋಗ ಮಾಡ್ತಾರೆ. ಸೊ ನಾವು ಇವತ್ತು ಭಕ್ತಿ ಯೋಗದ ಶ್ರೇಷ್ಠ ಬಗ್ಗೆ ಚರ್ಚೆ ಮಾಡೋಣ. ಸೊ ಭಕ್ತಿ ಕೃಷ್ಣ ಈ ಶ್ಲೋಕದಲ್ಲಿ ಭಜ ಅನ್ನೋ ಒಂದು ಶಬ್ದವನ್ನ ಬರುತ್ತೆ. ಭಜ ಧಾತು. ಭಜ ಅಂತಂದ್ರೆ ಸೇವೆಯ ಒಂದು ಭಕ್ತಿಯುತ ಸೇವೆ ಮಾಡೋದು, ಭಗವಂತನ ಸೇವೆ ಮಾಡೋದು. ಸೊ ನಾವು ಭಜ ಎಲ್ಲ ರೀತಿಯ ಒಂದು ಪೂಜೆಗೆ ನಾವು ಭಜ ಅಂತ ಹೇಳಿಕ್ ಆಗೋದಿಲ್ಲ. ದೇವತೆಗಳ ಪೂಜೆ ಅಂದ್ರೆ ಬೇರೆ ಆಗತ್ತೆ, ಭಕ್ತಿ ಅಂದ್ರೆ ಬೇರೆ ಆಗತ್ತೆ. ನಾವು ದೇವತೆಗಳನ್ನ ಪೂಜೆ ಮಾಡ್ಬೋದು, ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ, ಶ್ರೇಷ್ಠ ವ್ಯಕ್ತಿಯನ್ನ ಜನ ಪೂಜೆ ಮಾಡ್ತಾರೆ. ನಾವು ನೋಡ್ಬೋದು ಕಲಿಯುಗದಲ್ಲಿ ಸಿನಿಮಾ ಹೀರೋಗಳನ್ನ ಪೂಜೆ ಮಾಡೋದು, ಕ್ರಿಕೆಟ್ ಆಟಗಾರನ ಪೂಜೆ ಮಾಡೋದು, ಅವ್ರ ಪೂಜೆ. ಸೊ ಇದು ಅವ್ರನ್ನ ಅಂದ್ರೆ ಅದು ಸ್ವಲ್ಪ ಗೌರವವನ್ನ ಸಲ್ಲಿಸೋದಕ್ಕೆ ನಾವೇನಬಹುದು ಪೂಜೆ ಅಂತ ಹೇಳ್ಬೋದು, ವರ್ಷಿಪ್. ಆದ್ರೆ ಭಜೆ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅದು ಕೇವಲ ಕೃಷ್ಣನ ಒಂದು ಭಕ್ತಿಯುತ ಸೇವೆಗೆ ನಾವು ಅದನ್ನ ಉಪಯೋಗಿಸ್ಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆ ಇದಕ್ಕೆ ಉಪಯೋಗಿಸೋಕೆ ಆಗೋದಿಲ್ಲ. ಸೊ ನಾವು ಕರ್ಮಯೋಗದ ಬಗ್ಗೆ, ಧ್ಯಾನ ಯೋಗದ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಈ ಒಂದು ಯೋಗ ಕೃಷ್ಣ ಪ್ರಭುಪಾದರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಈ ಕರ್ಮಯೋಗ ಅಂತಂದ್ರೆ ನಾವು ಹಿಂದೆನೂ ಚರ್ಚೆ ಮಾಡಿದ್ದೀವಿ. ಕರ್ಮಗಳು ಎಲ್ಲ ಕರ್ಮಗಳು ನಾವು ಭೌತಿಕ ಜಗತ್ತಿನಲ್ಲಿ ನಾವು ನೋಡ್ಬೋದು. ಎಲ್ಲರೂ ಕರ್ಮದಿಂದ ಏನಿದ್ದಾರೆ, ತತ್ಪರರಾಗಿದ್ದಾರೆ, ಕರ್ಮಗಳನ್ನೇ ಮಾಡ್ತಾ ಇದ್ದೀವಿ. ನಾವು ಮನುಷ್ಯ ಹುಟ್ಟಿದಾಗಿದ್ದ ಎಲ್ಲ ಕರ್ಮದಿಂದ ನಾವು ಯಾರನ್ನು ಕರ್ಮವನ್ನು ಬಿಟ್ಟು ಯಾರು ಜೀವನ ಮಾಡ್ತಿಲ್ಲ. ನಮ್ದು ದೈನಂದಿನ ಜೀವನದಲ್ಲಿ ಕರ್ಮ ಮಾಡ್ಲೇಬೇಕಾಗತ್ತೆ. ಸೊ ಆದ್ರೆ ಕರ್ಮ ಒಂದು ನಿಯತ ಕರ್ಮವಾಗಿ, ಪ್ರತಿನಿತ್ಯದ ನಿಯತವಾದ ಕರ್ಮಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಮಾಡ್ತಾರೆ. ಸೊ 99% ಒಂದು ಜನಸಂಖ್ಯೆಯಲ್ಲಿ ಕರ್ಮವನ್ನೇ ಮಾಡ್ತಾರೆ. ಅದರಲ್ಲಿ ಕರ್ಮ, ವಿಕರ್ಮ ಮತ್ತೆ ಅಕರ್ಮ ನಾವು ಅದನ್ನ ವಿಂಗಡಣೆ ಮಾಡುವುದು. ಯಾವುದು ಅಕರ್ಮವಾಗತ್ತೆ, ಯಾವುದು ವಿಕರ್ಮ ಇದೆ, ಮತ್ತೆ ಯಾವುದು ಕರ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾರ್ಥ ಕರ್ಮಣೋನ್ಯರ್ಥ ಲೋಕೋಯಂ ಕರ್ಮ ಬಂಧನ. ಸೊ ಯಾವುದು ಯಜ್ಞ ಅಂತಂದ್ರೆ ಇಲ್ಲಿ ಕೃಷ್ಣ, ವಿಷ್ಣುವಿನ ಬಗ್ಗೆ, ವಿಷ್ಣು ಅಂತ. ಸೊ ಯಾವುದು ಕರ್ಮ ವಿಷ್ಣುವಿನೊಂದಿಗೆ ಸಂಬಂಧವನ್ನು ಬಿಟ್ಟು ಬೇರೆ ರೀತಿಯಾಗಿ ನಾವು ಕಾರ್ಯಗಳನ್ನ ಮಾಡ್ತೇವಲ್ಲ, ನಮ್ಮ ಇಂದ್ರಿಯ ಭೋಗಕ್ಕಾಗಿ ಕಾರ್ಯಗಳನ್ನ ಮಾಡ್ತೇವಲ್ಲ, ಅದೆಲ್ಲ ಏನಾಗುತ್ತೆ, ನಮ್ಮ ಕರ್ಮ ಬಂಧನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅಂದ್ರೆ ಮುಂದೆ ಇಲ್ಲಿ ಹೇಳ್ತಾರೆ, ಕರ್ಮ ಮಾಡ್ತಾ ಅವನು ಜ್ಞಾನಕ್ಕೆ ಬರ್ತಾನೆ. ಆಮೇಲೆ ಅಥವಾ ಅವನಲ್ಲಿ ನಿಷ್ಕಾಮ ಕರ್ಮ ಅಂತಂದ್ರೆ ನಾವು ನೋಡ್ಬೋದು, ಕೆಲವೊಬ್ಬರು ನಾವು ಒಳ್ಳೆ ಒಂದು ಜೆಂಟಲ್ಮ್ಯಾನ್, ಒಳ್ಳೆಯ ಸೊಸೈಟಿಯಲ್ಲಿ ಇರೋರು, ಅವರು ತಾವು ನಿಷ್ಕಾಮ ಅಂತ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಕರ್ಮವನ್ನೇ ಮಾಡ್ತಾರೆ. ಕರ್ಮವನ್ನು ಮಾಡಿದ ಸ್ವಲ್ಪ ಭಾಗವನ್ನು ಏನ್ ಮಾಡ್ತಾರೆ, ಚಾರಿಟೇಬಲ್ ಟ್ರಸ್ಟ್ ಅಥವಾ ಏನೋ ಒಂದು ದಾನ ಮಾಡೋದು, ಅಥವಾ ಒಂದು ಯಾವುದು NGOಗೆ ಏನೋ ದಾನ ಕೊಡೋದು, ಅಥವಾ ಒಂದು ಆರ್ಗನೈಸೇಷನ್ಗೆ ದಾನ ಕೊಡೋದು. ಸೊ ಅವ್ರದ್ದು ಏನು ತೋರಿಸ್ಕೊಳ್ತಾರೆ, ನಾನು ಕರ್ಮ ಮಾಡಿದೆ, ಆ ಕರ್ಮದ ಫಲವನ್ನ ಕೊಟ್ಟೆ, ಅದು ನಿಷ್ಕಾಮವಾಯಿತು. ಸೊ ಈ ತರ ಅವರ ಏನು ತಿಳುವಳಿಕೆ ಮಟ್ಟ ಈ ತರ ಇರುತ್ತೆ. ಸೊ ನಿಷ್ಕಾಮ ಕರ್ಮ ಅಂತಂದ್ರೆ ನಾನು ಕೆಲಸ ಮಾಡ್ತೀನಿ, ಆ ಕೆಲಸದ ಒಂದು ಭಾಗವನ್ನ ಒಳ್ಳೆ ಕಾರ್ಯಕ್ಕೆ, ನಾನು ಬಡವರಿಗೆ, ಯಾರು ಹಣದ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ನಾನು ದಾನ ಮಾಡ್ತೀನಿ, ಸೊ ಇದರಿಂದ ಅವ್ರಿಗೆ ಒಳ್ಳೇದಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಅದು ನಿಷ್ಕಾಮ ಆಗತ್ತೆ ಅಲ್ಲ, ಈ ತರ ಮಾಡೋದ್ರಿಂದ ಅದು ನಿಷ್ಕಾಮ
ಕರ್ಮ ಆಗೋದಿಲ್ಲ. ಅದು ಕರ್ಮನೇ. ಯಾಕಂದ್ರೆ ಆ ಕರ್ಮದಲ್ಲಿ ಅವರಿಗೆ ಬಹಳಷ್ಟು ಆಸಕ್ತಿ ಇದೆ. ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇಲ್ಲ, ಸ್ವಲ್ಪ ಭಾಗವನ್ನ ದಾನವನ್ನ ಮಾಡ್ತಾ ಇರ್ಬೋದು, ಅದು ಸಂಪೂರ್ಣವಾಗಿ ಅದು ಅವರು ಅರ್ಪಣೆ ಮಾಡ್ತಾರೆ. ಇದು ಕರ್ಮ, ಇದು ನಿಷ್ಕಾಮ ಕರ್ಮಕ್ಕೂ ಬರುದಿಲ್ಲ. ನಿಷ್ಕಾಮ ಕರ್ಮ ಅಂತಂದ್ರೆ ಏನಾಗುತ್ತೆ, ಎಲ್ಲವನ್ನು ಭಗವಂತನಿಗೆ ಅರ್ಪಿಸ್ಬೇಕು, ಭಗವಂತನಿಗೆ ಕೊಡ್ಬೇಕು. ಅದು ನಿಷ್ಕಾಮ, ತನ್ನ ಜೀವನವನ್ನು ಆ ಥರ ಅಳವಡಿಸ್ಬೇಕು, ಅವಾಗ ಅದು ನಿಷ್ಕಾಮ ಕರ್ಮ ಅಂತ ಆಗುತ್ತೆ. ಸೊ ಅಲ್ಲಿ ಆ ನಿಷ್ಕಾಮ ಕರ್ಮ ಕೆಲವೊಮ್ಮೆ ಇದು ಅಪಾಯ ಏನಿದೆ, ಈ ತರ ಕರ್ಮಗಳನ್ನ ಮಾಡೋದ್ರಿಂದ ನಾವು ಕರ್ಮ ಯೋಗ ಅಂತ ಅನಿಸ್ಕೊಂಡು ನಾವು ಇದು ಕರ್ಮ ಏನಪ್ಪಾ ಅಂದ್ರೆ ಭೌತಿಕ ಜಗತ್ತಿನಿಂದ ನಾವು ಪರಿ ಆಗ್ಲಿಕ್ಕೆ ಸಾಧ್ಯನಾ, ಅಥವಾ ಸಂಪೂರ್ಣವಾಗಿ ನಾವು ನಮ್ಮ ಭೌತಿಕ ಅಸ್ತಿತ್ವವನ್ನು ಆಧ್ಯಾತ್ಮಿಕಗೊಳಿಸ್ಲಿಕ್ಕೆ ಆಗತ್ತೋ ಅನ್ನೋದರ ನಮ್ಮ ಪ್ರಶ್ನೆ. ಅದು ಎಷ್ಟರ ಮಟ್ಟಿಗೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ನಾವು ಕರ್ಮದ ಒಂದು ಹಂತದಲ್ಲಿ ಇದ್ಕೊಂಡು ನಾವು ಜೀವನ ಮಾಡಿದ್ರೆ ಅದರಲ್ಲಿ ಆಗುವ ಅಪಾಯಗಳೇನು. ಇದರಲ್ಲಿ ನಾವು ಹೇಳ್ಬೋದು, ಕೆಲವೊಮ್ಮೆ ನನಗೆ ಆಸಕ್ತಿ ಇಲ್ಲ, ಕೆಲವೊಮ್ಮೆ ಜ್ಞಾನದಲ್ಲಿ ಹೇಳ್ಬೋದು ನನ್ನ ನಿರಾಸಕ್ತಿ ಇದೆ, ನಾನು ಕರ್ಮವನ್ನು ಮಾಡ್ತೀನಿ, ಆದ್ರೆ ಅದಕ್ಕೆ ನನಗೆ ನಾನು ಅದಕ್ಕೆ ಆಸಕ್ತನಾಗಿಲ್ಲ, ನಾನು ಅದು ಬಂಧನದಲ್ಲಿಲ್ಲ, ನಾನು ನಿರಾಸಕ್ತಿ ಇದೆ. ಆದ್ರೂ ಆ ಕರ್ಮದ ಒಂದು ಸ್ವಭಾವ ಏನಿದೆ ಅಂತಂದ್ರೆ ನಮ್ಮನ್ನ ಅದರ ಸ್ವಭಾವನೆ ಆಗಿದೆ. ನಾವು ಅದಕ್ಕೆ ಅಟ್ಯಾಚ್ಮೆಂಟ್, ಅದರ ಆಸಕ್ತಿ ಬೆಳೆಯುತ್ತೆ. ಆದ್ರೆ ಅದು ಒಂದು ನಿಯತ ಕರ್ಮವಾಗಿದ್ರೆ ಅಲ್ಲಿ ಶುದ್ಧತೆ, ಆ ಕರ್ಮ ಏನಾಗುತ್ತೆ, ಶುದ್ಧೀಕರಣ ಆಗುತ್ತೆ ಹೊರತಾಗಿ ಸೊ ನಾವು ಆ ಒಂದು ಬಂಧನದಿಂದ ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಹಿಂದೆ ಉದಾಹರಣೆ ಕೊಟ್ಟಿದ್ವಿ. ಸೊ ನಿಯತ ಕರ್ಮಗಳಂದ್ರೆ ಏನು, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಸೊ ಈ ಶೂದ್ರ, ಈ 4 ವರ್ಣದಲ್ಲಿ ಇದ್ಕೊಂಡು ಅವರು ನಿಯತವಾಗಿ ಆ ಕರ್ಮಗಳಲ್ಲಿ ಒಂದು ಶುದ್ಧವಾದ ಮನಸ್ಸಿನಿಂದ ಮಾಡಿದ್ರೆ ಅದು ನಿಯತ ಕರ್ಮ. ಮತ್ತು ಅಲ್ಲಿ ಆ ಕರ್ಮ ಶುದ್ಧೀಕರಣ ಆಗತ್ತೆ, ಆದ್ರೆ ಬಂಧನ ಇನ್ನು ಅದು ಆಸಕ್ತಿ ಇರುತ್ತಲ್ಲ, ಇನ್ನು ಬಿಡೋದಿಲ್ಲ. ಸೊ ಆಸಕ್ತಿ, ನಾನು ಈಗ ಒಬ್ಬ ರೈತ, ಅವನು ಹೊಲಕ್ಕೆ ಹೋಗಿ ಬೆಳೆ ಬೆಳೆದು ಏನೋ ಒಂದು ಕಾರ್ಯವನ್ನು ಮಾಡ್ತಾನೆ, ಅದರಲ್ಲಿ ಅವನಲ್ಲಿ ಸೊ ಅವನಿಗೆ ಅದು ಆಸಕ್ತಿ ಇಟ್ಕೊಂಡು ಆ ಕಾರ್ಯಗಳನ್ನ ಮಾಡ್ತಾನೆ. ಆ ಆಸಕ್ತಿ ಒಂದು ಶುದ್ಧವಾದ ರೂಪದಲ್ಲಿ ಅವನನ್ನ ಶುದ್ಧೀಕರಣ ಮಾಡುತ್ತೆ, ಆದ್ರೆ ಆ ಆಸಕ್ತಿ ಇನ್ನೂ ಬಿಟ್ಟಿಲ್ಲ, ಅಟ್ಯಾಚ್ಮೆಂಟ್ ಇರುತ್ತೆ. ಕ್ರಮೇಣ ಅವನಿಗೆ ಅದು ಜ್ಞಾನ ಹೇಗೆ ಜ್ಞಾನದಲ್ಲಿ ಮಾಡ್ತಾ ಸ್ವಲ್ಪ ವೈರಾಗ್ಯ ಜ್ಞಾನದಿಂದ ಮುಂದುವರೆದ್ರೆ ಅದು ಮುಂದೆ ಭಕ್ತಿ ಅನ್ನೋದು ಕೃಷ್ಣನಲ್ಲಿ ಸೇವೆಯನ್ನ ಮಾಡೋದ್ರಿಂದ. ಸೊ ಅದಕ್ಕೆ ಹಿಂದೆ ನಾವು ವೈದಿಕ ಸಿಸ್ಟಮ್ನಲ್ಲಿ, ವೈದಿಕ ಒಂದು ಕಾಲಯುಗದಲ್ಲಿ ಏನು ಮಂದಿರಗಳು, ವಿಷ್ಣು ಮಂದಿರಗಳು, ಎಲ್ಲ ಊರುಗಳಲ್ಲಿ ವಿಷ್ಣು ಮಂದಿರ ಅಥವಾ ಒಂದು ಆಂಜನೇಯನ ಮಂದಿರ ಅಂತ ಎಲ್ಲ ಊರಲ್ಲಿ ಇದ್ದೇ ಇರ್ತದೆ, ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಮಂದಿರ. ಸೊ ಅಲ್ಲಿ ರಾಮನ ಮಂದಿರ. ಸೊ ಕ್ರಮೇಣ ಅವರು ಆ ತರ ಒಂದು ಕನೆಕ್ಟ್ ಆಗಿ ಭಕ್ತಿ ಯೋಗದ ಸ್ವಲ್ಪ ಸಂಬಂಧಕ್ಕೆ ಬಂದಾಗ ಅವರು ಸ್ವಲ್ಪ ಪ್ರಗತಿಯನ್ನು ಹೊಂದ್ತಾರೆ, ಅವರು ಜ್ಞಾನ ವೈರಾಗ್ಯ ಮುಂದೆ ಬಂದು ಈ ತರ ಹೋಗ್ತಾರೆ. ಸೊ ಆದ್ರೆ ಇಲ್ಲಿ ಅಪಾಯ ಏನಂತಂದ್ರೆ ಅದು ನಿಶ್ಚಿತವಾಗಿಲ್ಲ. ಆ ಒಂದು ಕರ್ಮದಿಂದ ಅವರು ಭಕ್ತಿ ಅಥವಾ ಅವರು ಪರಮ ಶ್ರೇಷ್ಠ ಆಧ್ಯಾತ್ಮಿಕತೆಯನ್ನ ಪಡಿತಾರೆ ಅನ್ನೋದನ್ನ ಖಚಿತವಾಗಿಲ್ಲ. ಅವರು ಮತ್ತೆ ಬಹಳಷ್ಟು ಸಮಯದಲ್ಲಿ ಅವರು ಪತನನೂ ಹೊಂದ್ತಾರೆ. ಇವನ್ ಆ ಒಂದು ಹಂತದಿಂದನೂ ಪತನ ಹೊಂದಬಹುದು. ಯಾಕಂದ್ರೆ ನಾವು ಆಧುನಿಕ ಜಗತ್ತಿನಲ್ಲಿ ನೋಡಬಹುದು, ಬಹಳಷ್ಟು ತರದ ಇಂದ್ರಿಯ ಭೋಗಕ್ಕೆ ಸೌಕರ್ಯಗಳಿದೆ, ಆಸಕ್ತಿ ಬಹಳ ಹೆಚ್ಚು 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 ಬೆಳೆಯುತ್ತೆ. ಕರ್ಮ ಮಾಡೋದ್ರಿಂದ ಏನ್ ಬರುತ್ತೆ, ಅರ್ಥ ಬರುತ್ತೆ, ಅರ್ಥದಿಂದ ಏನಾಗುತ್ತೆ, ಇಂದ್ರಿಯ ಭೋಗ. ಸೊ ಆ ಒಂದು ಸೌಕರ್ಯಗಳು ಹೆಚ್ಚಿರೋದ್ರಿಂದ ಬಹಳಷ್ಟು ನಾವು ವಿಚಾರ ಮಾಡಿ ನೋಡಿದ್ರೆ, ನಾವು ಬಹಳಷ್ಟು ಉದಾಹರಣೆಗಳನ್ನ ನೋಡಿದ್ರೆ, ಕೆಲವು ಇನಿಷಿಯಲಿ ಅವರು ಹೇಳ್ಬೋದು ನಾ ಕರ್ಮ ಮಾಡ್ತೀನಿ ಆದ್ರೆ ಅವರ ಒಂದು ಪ್ರಗತಿ ಏನಾಗುತ್ತೆ ಅಂದ್ರೆ ಅಧೋಗತಿ ಪ್ರಾಣಿಯ ಹಂತಕ್ಕೂ ಬಂದ್ಬಿಡ್ತಾರೆ. ಸೊ ಯಾಕಂದ್ರೆ ಅಷ್ಟು ಈ ಐಶ್ವರ್ಯ, ಅರ್ಥ ಅನ್ನೋದಿದೆಯಲ್ಲ ಅದು, ಮತ್ತೆ ಈಗಿನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಅವರು ಆ ಒಂದು ಕರ್ಮದ ಒಂದು ಕರ್ಮದಿಂದ ತಮ್ಮ ಕರ್ಮವನ್ನು ಶುದ್ಧೀಕರಣವನ್ನು ಗಳಿಸ್ಕೊಳ್ಳೋದಿಲ್ಲ. ಅದು ಅವರು ವ್ಯಕ್ತಿತ್ವ ಬಹಳ ಕೀಳಮಟ್ಟಕ್ಕೂ ಬರುತ್ತೆ. ಸೊ ಈ ಒಂದು ಏನಪ್ಪಾ ಅಂದ್ರೆ ನಾವು ಕರ್ಮ ಸಿದ್ಧಾಂತದಿಂದ ಕರ್ಮವನ್ನೇ ಯೋಗವನ್ನಾಗಿ ಮಾಡಿ ನಾವು ಮುಂದುವರಿತೀವಿ ಅನ್ನೋದಿದೆಯಲ್ಲ, ಅದು ಬಹಳ ಅಪಾಯಕಾರಿ ಆಗತ್ತೆ ಕೆಲವು ಸಮಯದಲ್ಲಿ. ಗ್ಯಾರಂಟಿ ಇಲ್ಲ ನಾವು ಭಗವದ್ಭಕ್ತಿ ಅಥವಾ ಉತ್ಕೃಷ್ಟ ಆಧ್ಯಾತ್ಮಿಕತೆ ನೆಲೆಯನ್ನು ಹೊಂದ್ತೀವಿ ಅಂತ, ಭಗವತ್ ಸೇವೆಯಲ್ಲಿ ಸೇರ್ತೀವಿ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಇದು ಒಂದು ಕರ್ಮಯೋಗದಲ್ಲಿ. ಮತ್ತೆ ಇನ್ನೊಂದು ಏನಾಗ್ಬೋದು, ಕೆಲವು ಕರ್ಮದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಕರ್ಮ ಮಾಡಿ ಅತಿ ಶ್ರೀಮಂತ ವ್ಯಕ್ತಿ ಏನ್ ಮಾಡ್ತಾನೆ, ದಾನವನ್ನು ಮಾಡ್ತಾನೆ. ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಿ ಅವರಿಗೆ ಅಲ್ಲಿ ಬಡವರಿಗೆ ಅಥವಾ ಎಲ್ಲರಿಗೂ ಸಹಾಯ ಮಾಡ್ತಾನೆ.
ಸೊ ಆ ಒಂದು ಮಾಡುವಂತ ಸಮಯದಲ್ಲಿ ಅವನಿಗೆ ಮನಸ್ಥಿತಿ ಹೇಗಾಗ್ಬೋದು, ಮತ್ತು ಎಲ್ಲರೂ ಏನ್ ಮಾಡ್ಬೋದು ನಾವು ನೋಡ್ಬೋದು. ಬಹಳಷ್ಟು ಕಲಿಯುಗದಲ್ಲಿ ಯಾರಾದ್ರೂ ಆ ರೀತಿ ದಾನವನ್ನು ಯಥೇಚ್ಛವಾಗಿ ದಾನವನ್ನು ಮಾಡಿ ಒಂದೇನೋ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಸಾಮಾನ್ಯ ಮನುಷ್ಯರು ಏನಂತ ಕರೀತಾರೆ, ಅವರು ಸ್ವಲ್ಪ ದೇವರನ್ನೇ ಅಂತ ಸ್ವಭಾವ, ಅವರೇ ದೇವರು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಅವ್ರನ್ನ ಗೌರವಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಅದಕ್ಕೆ ಆ ತರ ಒಂದು ಭಾವನೆಯನ್ನು ಬರ್ಬೋದು. ನಾನು ಸರ್ವೇನ ಇದೆ ಏನು ಭಗವದ್ಗೀತೆಯಲ್ಲಿ ಕೇಳಿಸ್ತಾ ಇರ್ತೇನೆ, ಕ್ಷತ್ರಿಯರಾದವರು ಈ ದಾನವನ್ನು ಈಶ್ವರ ಭಾವಶ್ಯ ದಾನವನ್ನ ಈಶ್ವರ ಭಾವದಿಂದ ದಾನ ಧರ್ಮಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ ಆ ಒಂದು ಆ ತರದ ಒಂದು ಭಾವದಿಂದ ಅವ್ರು ಮಾಡ್ತಾರಲ್ಲ, ಅದು ಒಂದು ಬಂಧನಕ್ಕೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ, ಮತ್ತದು ವಿಪರೀತವಾದ ವಿಮುಖವಾಗಿ ಜನರನ್ನ ಬದಲಿಸುತ್ತದೆ. ಅವರಿಗೆ ಭಗವದ್ ಭಕ್ತಿಯ ವಿಚಾರದಲ್ಲಿ ಏನಪ್ಪಾ ಅಂದ್ರೆ ವಿಚಾರಗಳು ಕಡಿಮೆ, ಭಗವದ್ಭಕ್ತಿ ವಿಚಾರ ಬರೋದಿಲ್ಲ. ಇದು ಕರ್ಮದಲ್ಲಿ ಆಗುವಂತ ಅಪಾಯಗಳಿದೆ. ಸೊ ಇನ್ನೊಂದು ಜ್ಞಾನ ಯೋಗದಲ್ಲಿ ಜ್ಞಾನ ಯೋಗ ಏನ್ ಮಾಡುತ್ತೆ, ಸೊ ಜ್ಞಾನ ಅಂತಂದ್ರೆ ಎಲ್ಲ ತರದ ಜ್ಞಾನಕ್ಕೂ ಜ್ಞಾನ ಅಂತ ಅನ್ಬೋದು. ಜ್ಞಾನ ಅರ್ಜನೆಯನ್ನು ಮಾಡೋದು. ಸೊ ಆದ್ರೆ ಆಧ್ಯಾತ್ಮಿಕ ಒಂದು ಸ್ತರದಲ್ಲಿರುವಂತ ಜ್ಞಾನ ಯಾವ್ದಾಗಿರುತ್ತೆ ಅಂದ್ರೆ ಜಡ ಮತ್ತು ಜೀವಿಯ ಜೀವಿಯ ನಡುವೆ ವ್ಯತ್ಯಾಸವನ್ನು ಕಂಡುಕೊಳ್ಳೋದು. ಈ ಭೌತಿಕ ಸೃಷ್ಟಿಯ ಬಗ್ಗೆ ಏನ್ ಮಾಡೋದು, ಅವು ಚಿಂತಿಸುವುದು, ಚಿಂತನೆ ಮಾಡುವುದು. ಇದು ಭೌತಿಕ ಜಗತ್ತು ಜಡ ವಸ್ತುಗಳಿಂದ ಯಾವುದರಿಂದ ಸೃಷ್ಟಿಯಾಗಿದ್ದೀವಿ, 24 ವಸ್ತುಗಳಿಂದ ನಾವು ಇದು ಅಧ್ಯಯನ, ಇದು ಸಂಖ್ಯಾಯೋಗ ಅಂತಾನು ಹೇಳ್ತಾರೆ. ಸೊ ಇದು ಭೌತಿಕ ಜಗತ್ತು ಮತ್ತೆ ಆತ್ಮದ ನಡುವಿನ ಸಂಬಂಧ ಏನು ವ್ಯತ್ಯಾಸ ಏನು ಅದನ್ನ ಕಂಡುಕೊಳ್ಳಕ್ಕೆ ತಮ್ಮದೇ ಆದಂತ ಒಂದು ಶಕ್ತಿಯಿಂದ ಅವರು ಪ್ರಯತ್ನ ಮಾಡ್ತಾರೆ. ಸೊ ಅದರಿಂದ ಆ ತರದ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಉತ್ಸುಕರಿರ್ತಾರೆ. ವೇದ ಶಾಸ್ತ್ರಗಳಲ್ಲಿ ಅದನ್ನ ಅಧ್ಯಯನ ಮಾಡ್ತಾರೆ. ಸೊ ಏನಿದು ಜಡ ವಸ್ತುಗಳು ಏನೇನು, ಆತ್ಮದ ಸ್ವರೂಪ ಏನು, ಸೊ ಆತ್ಮ ಹೇಗಿದೆ, ಆತ್ಮದ ಪರಿಶುದ್ಧತೆ ಏನು, ಶುದ್ಧತೆ. ಸೊ ಆ ಒಂದು ಹಾಗೆ ಅದರ ಬಗ್ಗೆ ಶಾಸ್ತ್ರದ ಮುಖಾಂತರ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದು ತಿಳ್ಕೊಂಡು ಆಮೇಲೆ ಅವರು ಕೊನೆಯ ಹಂತ ಏನಾಗುತ್ತೆ, ಸೊ ನಾನು ಈ ಒಂದು ಭೌತಿಕ ಸ್ತರದಲ್ಲಿದ್ದೇನೆ, ಮತ್ತೆ ಈ ಎಲ್ಲ ಒಂದು ಭೌತಿಕ ಸ್ತರ ಅಂತಂದ್ರೇನು, ಭೌತಿಕ ಸೃಷ್ಟಿಯ ವಸ್ತುಗಳಾದಂಥ ಧಾತುಗಳ ಒಂದು ಸಂಘರ್ಷದಲ್ಲಿದ್ದೇನೆ. ಈ ಒಂದು ಭೌತಿಕ ಸ್ತರದಿಂದ ನಾನು ಮೇಲೆ ಬಂದ್ರೆ, ನಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರೆ ಅಥವಾ ಜ್ಞಾನದ ಒಂದು ಪರಾಕಾಷ್ಠೆಯನ್ನು ತಲುಪಿದ್ರೆ, ನಾನು ಬಹಳ ಜ್ಞಾನವನ್ನು ಏನಪ್ಪಾ ಅಂದ್ರೆ ಆ ಅಂತಿಮವಾದ ಜ್ಞಾನವನ್ನು ನಾನು ಪಡ್ಕೊಂಡ್ರೆ ಏನಾಗ್ಬಿಡ್ತೇನೆ, ನಾನು ಪರಬ್ರಹ್ಮನಾಗ್ಬಿಡ್ತೇನೆ. ಪರಬ್ರಹ್ಮನಾಗ್ಬಿಡ್ತೇನೆ, ನಾನು ಭಗವಂತನಾಗ್ಬೋದು ಅನ್ನೋ ಆ ಒಂದು ನೆಲೆಗೆ ಹೋಗ್ತಾರೆ. ಸೊ ನಾವು ಭಾಗವತಮದಲ್ಲಿ ಕೇಳ್ತೇವೆ. ಸೊ ಈ ತರದ ಒಂದು ವಿಚಾರಗಳನ್ನು ಅವ್ರು ಇಟ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಅಪಾಯ ಏನಾಗುತ್ತೆ ಅಂದ್ರೆ ಅದರಲ್ಲಿ ಅವರಿಗೆ ಆ ಒಂದು ರಸ, ಆ ಒಂದು ಆಸಕ್ತಿ ಇದೆಯಲ್ಲ, ಜ್ಞಾನದ ಒಂದು ಪರಾಕಾಷ್ಠೆಯನ್ನು ನಾನು ಪಡಿತೀನಿ ಅನ್ನೋ ಹಂತಕ್ಕೆ ಆ ಜ್ಞಾನವನ್ನು ಬೆಳೆಸ್ಕೊಳ್ತಾರೆ. ಆದ್ರೆ ಅಲ್ಲಿ ಅವ್ರಿಗೆ ಅದೊಂದು ಏನಾಗುತ್ತೆ, ಅಷ್ಟು ಆನಂದ ಸಿಗುವುದಿಲ್ಲ. ಒಂದು ತರದ ಜಡತ್ವವನ್ನು ಅಲ್ಲಿ ಕಾಣಿಸ್ತಾರೆ. ಸೊ ಅವಾಗ ಅವರು ಮತ್ತೆ ಆ ಸ್ತರದಿಂದ ಕೆಳಗೆ ಬೀಳ್ತಾರೆ, ಕರ್ಮಯೋಗದ ಸ್ತರಕ್ಕೆ ಹೋಗ್ತಾರೆ. ಸೊ ಹೇಳ್ತಾರೆ, ಏನ್ನರಿವಿಂದಾಕ್ಷ ವಿಮುಕ್ತ ಮಾನಿನ ತ್ವಯ್ಯಸ್ತ ಭಾವಾದ ವಿಶುದ್ಧ ಬುದ್ಧಿ ಆರುಹ್ಯ ಕೃಚ್ಛೇನ ಪರಂ ಪದಂ ಪದಂ ಪತಂತ್ಯದೋ ನಾದತ ವಿಸ್ಮಯಾಂಗ್ರಹ. ಸೊ ಅವರು ತಮ್ಮ ಈ ಒಂದು ಜ್ಞಾನದ ಚಿಂತನೆಯಿಂದ ಜ್ಞಾನವನ್ನು ಪಡಿತಾ ಅವ್ರು ಅನ್ಕೊಂಡಿರ್ತಾರೆ, ನಾನು ಪರಂ ಪದಂ ಪಡೆದಿದ್ದೇನೆ ಅಂತ ತಿಳ್ಕೊಂತಾರೆ. ಆದ್ರೆ ಅದು ಗೊತ್ತಿಲ್ಲ. ಅವರು ಅರವಿಂದಾಕ್ಷ ಮುಕ್ತ ಮಾನಿನ ಅನ್ನೋ ಅರವಿಂದಾಕ್ಷನನ್ನ ಸ್ಮರಣೆ ಮಾಡದೆ, ಅವರ ಭಜನೆ ಮಾಡದೆ, ಅವರ ಪಾದ ಸೇವನೆ ಮಾಡದೆ ಇದ್ದದಕ್ಕೆ ಏನಾಗ್ತಾರೆ, ಆ ಒಂದು ಅಲ್ಲಿ ಅವರಿಗೆ ಒಂದು ರುಚಿ ಅಥವಾ ಒಂದು ಆನಂದ ಅದಲ್ಲಿ ಸಿಗೋದಿಲ್ಲ ಅವರಿಗೆ. ಸೊ ಅಲ್ಲಿಂದ ಅವ್ರು ಏನಾಗ್ತಾರೆ, ಪತಂತ್ಯದೋ ನಾದತ ವಿಸ್ಮಯ ಅಂಗ್ರಹ, ಅಲ್ಲಿಂದ ಕೆಳಗೆ ಬೀಳ್ತಾರೆ ಅವರು. ಅಂದ್ರೆ ಕೆಳಗೆ ಬೀಳೋದಂತಂದ್ರೆ ಏನು, ಅವರು ಅಷ್ಟು ಜ್ಞಾನವನ್ನು ಅರ್ಜನೆ ಮಾಡಿರ್ತಾರೆ, ಅಲ್ಲಿ ರುಚಿ ಇಲ್ಲ. ಆಮೇಲೆ ಅವ್ರು ಏನ್ ಬರ್ತಾರೆ, ಕರ್ಮದ ಹಂತಕ್ಕೆ ಬರ್ತಾರೆ. ನೋಡ್ಬೋದು, ನಾವು ಬಹಳಷ್ಟು ಆರ್ಗನೈಸೇಷನ್ ಅಲ್ಲಿ ನೋಡ್ಬೋದು, ಅವರು ಜ್ಞಾನದ ಬಗ್ಗೆ ಹೆಚ್ಚಾಗಿ ಬೋಧನೆಯನ್ನು ಮಾಡ್ತಾ ಇರ್ತಾರೆ.
ಇನಿಷಿಯಲಿ ಮಾಡ್ಬೋದು, ಜ್ಞಾನಿ ಅನಿಸ್ಕೋಬಹುದು. ಆದ್ರೆ ಮತ್ತೆ ಅವರು ಎಂತ ಹಂತಕ್ಕೆ ಬರ್ತಾರೆ ಅಂದ್ರೆ ಸೋಷಿಯಲ್ ಸರ್ವಿಸಸ್ಸು, ಹಾಸ್ಪಿಟಲ್ ಓಪನ್ ಮಾಡೋದು, ಅಥವಾ ಮತ್ತೆ ಸ್ಕೂಲು, ಕಾಲೇಜಸ್ಸು, ಫ್ರೀ ಅಲ್ಲ ಬಡವರಿಗೆ, ಆ ಥರ ಒಂದು ಹಂತಕ್ಕೆ ಬಂದು ಎಲ್ಲ ಇದೇ ಶ್ರೇಷ್ಠತೆ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ನಾನು ಮಾನವ ಕುಲವನ್ನ ಏನ್ ಮಾಡ್ತಾ ಇದ್ದೀನಿ, ಉದ್ಧಾರ ಮಾಡ್ತಾ ಇದ್ದೀನಿ. ಯಾವುದರಿಂದ? ಅವರಿಗೆ ಒಂದು ಆಧುನಿಕ ಶಿಕ್ಷಣವನ್ನ ಕೊಡುವುದರಿಂದ, ಅವ್ರನ್ನ ಇಂಜಿನಿಯರ್, ಡಾಕ್ಟರ್ ಮಾಡೋದ್ರ ಮುಖಾಂತರ. ಸೊ ಈ ರೀತಿ ಅವರು ಇನ್ನೊಬ್ಬರನ್ನ ಏನ್ ಮಾಡ್ತಾರೆ, ತಾವು ಕರ್ಮದ ಹಂತಕ್ಕೆ ಬಂದು ಇನ್ನೊಬ್ಬರನ್ನ ಕರ್ಮದಲ್ಲಿ ಮತ್ತು ಕರ್ಮವನ್ನೇ ಮಾಡ್ಲಿಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾರೆ. ಇದು ಏನಪ್ಪಾ ಅಂದ್ರೆ ಜ್ಞಾನ ಅನ್ನಿಸ್ಕೊಳ್ಳೋರು ಏನ್ ಮಾಡ್ತಾರೆ, ಜ್ಞಾನೀಯದಲ್ಲಿದ್ದವರು ಇದು ಒಂದು ಅಪಾಯ. ಜ್ಞಾನದಿಂದಲೇ ನಾನು ಎಲ್ಲವನ್ನ ಪಡೆಯುತ್ತೇನೆ ಅನ್ನೋದನ್ನು ಗುರಿ ಇಟ್ಕೊಂಡು ಹೋದಾಗ ಅವರು ಆ ಜ್ಞಾನವನ್ನು ಬಿಟ್ಟು ಏನ್ ಮಾಡ್ತಾರೆ, ಮತ್ತೆ ಪತನ ಹೊಂದ್ತಾರೆ ಅಲ್ಲಿಂದ. ಸೊ ಅದಕ್ಕೆ ಇದು ಬಹಳ ಅಪಾಯಕಾರಿಯಾದಂತ ಒಂದು ಮಾರ್ಗ. ಸೊ ಅಲ್ಲಿಂದ ನಮ್ಮ ಮೇಲೆ ಹೋಗ್ಬೇಕಂದ್ರೆ ಭಗವತ್ ಜ್ಞಾನವನ್ನ ಬಳಸ್ಕೊಂಡ್ರೆ ಅದು ನಾವು ಮುಂದೆ ಹೋಗ್ಬೋದು, ಇಲ್ಲಾಂದ್ರೆ ಅದು ಅಪಾಯಕಾರಿ ಆಗತ್ತೆ. ಸೊ ಏನು ಧ್ಯಾನ ಯೋಗಿ ಅಥವಾ ಇವ್ರಿಗೆ ತಪಸ್ವಿಗಳು ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಅಪಾಯ ಆಗತ್ತೆ ಅಂದ್ರೆ, ಸೊ ಇವರು ತಪಸ್ಸನ್ನ ಮಾಡ್ತಾರೆ, ಇವ್ರು ಬಹಳ ಸಿದ್ಧಿಯನ್ನು ಪಡಿಬಹುದು. ಸೊ ನಾವು ಒಂದು ಹೀಗೆ ಕೆಲವೇ ದಿನಗಳ ಹಿಂದೆ ಒಂದು ನನಗೆ ನಮ್ಮ ಹಳ್ಳಿ ಪಕ್ಕದಲ್ಲಿ ಒಬ್ಬ ತಪಸ್ವಿ, ಅವನು 33 ದಿನ ಏನ್ ಮಾಡಿದ್ರು, ಒಂದು ರೂಮ್ ನಲ್ಲಿ ಒಳಗಿಟ್ಕೊಂಡು ಏನ್ ಮಾಡಿದ್ರು, ಅದು ಧ್ಯಾನ ಏನೋ ಯೋಗ ಸಮಾಧಿಗೆ ಹೋಗಿರ್ಬೋದು. ಸೊ ಅದು ಸಿದ್ಧಿ ಮಾಡಬಹುದು. ಆ ಒಂದು ಪದ್ಧತಿಯಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಿಕೊಂಡು ಆ ಸಿದ್ಧಿಯನ್ನ ಒಬ್ಬ ಸಾಮಾನ್ಯವಾಗಿ ಮಾಡಬಹುದು, ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅದೊಂದು ಸಿದ್ಧಿ. ಸೊ ಆತರ ಅವ್ರಿಗೆ ಅದು ಸಿದ್ಧಿ ಆಗಿರುತ್ತೆ. ಸೊ ಆ ಒಂದು ಸಿದ್ಧಿಯಲ್ಲಿ ಅಪಾಯ ಏನಾಗುತ್ತೆ ಅಂದ್ರೆ, ಆ ಸಿದ್ಧಿ ಇರ್ಬೋದು ಅವರು ಒಬ್ಬ ಮನುಷ್ಯ ನಾವು ಹಿಂದೆನೂ ನಾವು ಕೇಳ್ತೀವಿ, ಹಿಮಾಲಯದಲ್ಲಿ ಎಷ್ಟೋ ವರ್ಷಗಳ ಕಾಲ ಅವರು ಏನೂ ಸೇವನೆ ಮಾಡದೆ ಏನ್ ಮಾಡ್ತಾ ಇರ್ತಾರೆ, ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರ ತಪಸ್ಸಿನ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಒಂದು ಸಿದ್ಧಿಯನ್ನ ಪಡ್ಕೊಳ್ಳೋದಾಗಿರುತ್ತೆ. ಸೊ ಅವರು ಯಾವತ್ತಲೂ ಅವರಿಗೆ ಆ ಸಿದ್ಧಿಯನ್ನ ಇನ್ನು ಹೆಚ್ಚಿಸ್ಬೇಕು ಅನ್ನೋ ಒಂದು ಆತುರತೆನೇ ಇರುತ್ತೆ. ಸೊ ಒಂದು ಸಲ ಅವರು ಏನ್ ಮಾಡ್ತಾರೆ, ಒಂದು 10 ದಿನ ಕೊಡ್ತಾರೆ, ಅವಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ, ಯಾಕಂದ್ರೆ ಇನ್ನು ಜನರ ಆಕರ್ಷಣೆ ಬಹಳ ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಹಂತಕ್ಕೆ ಹೋಗ್ತಾರೆ. ಜನರ ಒಂದು ಆಕರ್ಷಣೆಯನ್ನು ಪಡೆಯಲಿಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಆ ಸಿದ್ಧಿಯನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರಲ್ಲಿ ಸಿದ್ಧಿ ಇರುತ್ತೆ, ಅವರು 100 ದಿನನೂ ಕುತ್ಕೋಬಹುದು, ಅವರು 100 ದಿನನೂ ಏನು ಸೇವನೆ ಮಾಡದೆ ಕುತ್ಕೋಬಹುದು. ಯಾಕಂದ್ರೆ ಆ ಸಿದ್ಧಿ ಅವರಲ್ಲಿ ಯೋಗದ ಏನಪ್ಪಾ ಉಚ್ಛ್ವಾಸ ನಿಶ್ವಾಸವನ್ನು ಮಾಡೋದ್ರಲ್ಲಿ ಅವರು ಅಷ್ಟು ಪ್ರಗತಿಯನ್ನ ಸಾಧಿಸಿರ್ತಾರೆ, ಅವರಲ್ಲಿ ಸಿದ್ಧಿಯನ್ನ ಪಡೆದಿರ್ತಾರೆ. ಒಂದೇ ಉಸಿರನ್ನು ತೋಳ್ತಾರೆ, ಒಂದೇ ಉಸಿರನ್ನು ಬಿಡೋದೊಂದು ಎಷ್ಟೋ ದಿನಗಳ ಕಾಲನೂ ಇರಬಹುದು. ನಾವು ನೋಡ್ಬೋದು ಧ್ರುವ ಮಹಾರಾಜರು 6 ತಿಂಗಳಲ್ಲಿ ಏನ್ ಮಾಡಿದ್ರು, ಭಗವತ್ ಪ್ರಾಪ್ತಿಯನ್ನು ಮಾಡಿದ್ರು. ಅವರಲ್ಲಿ ಆ ಒಂದು ತಪಸ್ಸು ಮಾಡ್ಬೇಕಾದಾಗ ಅವರು ಒಂದೊಂದು ಹಂತದಲ್ಲಿ ಒಂದೊಂದನ್ನ ಬಿಟ್ಕೊಂತ ಹೋಗ್ತಾರೆ, ಆಹಾರ ಸೇವನೆಯನ್ನು. ಲಾಸ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಕೇವಲ ಉಸಿರಾಟದ ಮೇಲೆ, ಅದು ಯಾವಾಗ ಎಷ್ಟೋ ದಿನಗಳಿಗೆ ಒಂದೊಂದು ಉಸಿರಾಟವನ್ನು ತಗೋತಾ ಇದ್ರು. ಸೊ ಇದು ಈ ಒಂದು ಸಿದ್ಧಿ ಒಂದು ಯೋಗದ ಒಂದು ಒಬ್ಬ ಶ್ರೇಷ್ಠ ಯೋಗಿ ಒಂದು ಮಾರ್ಗದರ್ಶನದಲ್ಲಿ ಇದನ್ನ ಬಹಳ ಸುಲಭವಾಗಿ ಪಡ್ಕೋಬಹುದು ಪ್ರಯತ್ನ ಮಾಡಿದ್ರೆ. ಸೊ ಆದ್ರೆ ಇಲ್ಲೇನಾಗತ್ತೆ, ಆ ಒಂದು ಅಶಾಂತತೆ ಬಹಳ ಇರುತ್ತೆ ಅವರಲ್ಲಿ. ಯಾಕಂದ್ರೆ ಕ್ರಮೇಣ ಅವರು ಒಮ್ಮೆ ಒಂದು ತರದ ಒಂದು ಸಾಧನೆಯನ್ನು ಮಾಡಿ ಅಥವಾ ಪ್ರತಿಷ್ಠಾನ ಮಾಡಿ ಆಮೇಲೆ ಅವರಿಗೆ ಶಾಂತತೆ ಇರುವುದಿಲ್ಲ. ಇನ್ನೊಂದು ತರದ್ದೇನೋ ಮಾಡ್ಬೇಕು, ಜನರ ಆಕರ್ಷಣೆಯನ್ನ ಪಡಿಬೇಕು. ಹೇಳ್ತಾರೆ ಪ್ರಭುಪಾದರು ಒಂದು ಕಥೆ ಹೇಳ್ತಿದ್ರು. ಒಬ್ಬ ಸಿದ್ಧಿ ಪುರುಷ, ಅವನು ಹಿಮಾಲಯಕ್ಕೆ ಹೋಗಿ ಸಿದ್ಧಿಯನ್ನ ಪಡ್ಕೊಂಡಿದ್ದ. ಯಾವ ತರದ ಸಿದ್ಧಿ ಅಂತಂದ್ರೆ, ನೀರಿನ ಮೇಲೆ ನಡೆದು ಹೋಗ್ಬೋದು ಆರಾಮವಾಗಿ. ಅವನು ಎಷ್ಟೋ ವರ್ಷಗಳ ಕಾಲ ಅಲ್ಲಿ ತಪಸ್ಸು ಮಾಡಿ ಒಂದು ಸಿದ್ಧಿಯನ್ನ ಪಡೆದು ತಮ್ಮ ಊರಿಗೆ ಬಂದಾಗ ಬರ್ತಾರೆ ಎಲ್ಲರೂ, ಅವರಿಗೆ ಯೋಗಿ ಬಂದಿದ್ದಾನೆ ಅಂತ ಹೇಳಿ ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ರೆಸ್ಪೆಕ್ಟ್ ಕೊಟ್ಟು ಅವನ ಎಲ್ಲ ಹೇಳ್ಕೊತಾನೆ, ನಾನು ನೀರಿನ ಮೇಲೆ ಇಷ್ಟೆಲ್ಲ ವರ್ಷ ನಾನು ಸಿದ್ಧಿ ಪಡೆದು ನಾನು ನೀರಿನ ಮೇಲೆ ನಡ್ಕೊಂಡು ಹೋಗ್ಬೋದು, ಆ ಥರ ಸಿದ್ಧಿ ಇದೆ ನನ್ನಲ್ಲಿ ಅಂತ. ಸೊ ಅದನ್ನೆಲ್ಲ ತೋರಿಸ್ತಾನೆ.
ಜನ ಕೆಲವರಿಗೆ ಅದು ಬಹಳಷ್ಟು ಆಕರ್ಷಣೆ ಆಗುತ್ತೆ. ಯಾರೊಬ್ರು ಬುದ್ಧಿಯುಕ್ತ ತಿಳುವಳಿಕೆ ಇದ್ದವ್ರು ಏನಂತಾರೆ, ಸೊ ನೀನ್ ಇಷ್ಟು ವರ್ಷ 20-30 ವರ್ಷ ಹೋಗಿ ಹಿಮಾಲಯದಲ್ಲಿ ತಪಸ್ ಮಾಡಿ ಸಿದ್ಧಿ ಪಡ್ಕೊಂಡು ನೀರಿನಿಂದ ಈ ಕಡೆಯಿಂದ ಆ ಕಡೆ ನಡ್ಕೊಂಡ್ರ ನೀರಿನ ಮೇಲೆ ಹೋದಿ. ಸೊ ನಾ 8ನೇ ಕೊಟ್ರ ಹಡಗ ಇಲ್ಲಿಂದ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗುತ್ತ. ಅದ್ರಾಗೇನ್ ದೊಡ್ಡ ಅಷ್ಟು ತಪಸ್ಸು ಶಕ್ತಿಯನ್ನ ಪಡ್ಕೊಂಡ್ಬಂದು ಈ ತರದ ಒಂದು ಸಿದ್ಧಿಯನ್ನ ತೋರಿಸೋದು ಏನದು ವೇಸ್ಟ್ ಆಫ್ ಟೈಮ್, ಕಾಲ ಹರಣ ಅಂತ ಹೇಳ್ತಾರೆ. ಸೊ ಭಕ್ತನಾದವನು ಸೊ ಈ ತರದ ಒಂದು ಸಿದ್ಧಿಯ ಹಿಂದೆ ಹೋಗೋದಿಲ್ಲ. ಈ ಸಿದ್ಧಿ ಏನಾಗುತ್ತೆ, ಅಪಾಯ ಆಗುತ್ತೆ. ಭಕ್ತಿಯ ಮಾರ್ಗಕ್ಕೆ ಬಹಳಷ್ಟು ಅಪಾಯವನ್ನು ತಂದುಕೊಡುತ್ತೆ. ನಾವು ಮತ್ತೆ ಅಲ್ಲಿಂದ ಪತನಕ್ಕೆ ಒಳಗಾಗ್ತೀವಿ. ನಾವು ನೋಡ್ಬೋದು ಈ ತರದ ಸಿದ್ಧಿಯನ್ನ ಪಡೆದ ನಾವು ಭಾಗವದ್ಗೀತಾದಲ್ಲಿ ನೋಡ್ಬೋದು. ಸೊ ಹಿರಣ್ಯಕಶಿಪುವಿನ ಹತ್ರ ಎಷ್ಟು ತರದ ಸಿದ್ಧಿಗಳಿದ್ವು, ಎಲ್ಲ ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡಿದ್ದ ಅವನು ಎಲ್ಲ ದೇವತೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ದೇವತೆಗಳನ್ನ ತನ್ನ ಹಂತದ ಗಾಳಿ ಬೇಕಂದ್ರೆ ಗಾಳಿ ಒಂದು ಏನು ಸುಸ್ಮಿತವಾದ ಗಾಳಿ ನನಗೆ ಬರ್ಬೇಕು ಅಂತಂದ್ರೆ ಅವನ ವಿಚಾರ ಹೇಳಿದ್ರೆ ಸಾಕು, ತಂಪಾದ ಗಾಳಿ ಬರ್ಲಿಕ್ಕತ್ತಿತ್ತು. ಮಳೆ ಬರ್ಬೇಕು ಅಂತಂದ್ರೆ ಮಳೆ ಬರ್ಬೇಕಾಗಿತ್ತು. ಸೊ ಈ ರೀತಿ ನಿಯಂತ್ರಣ ಅಂದ್ರೆ ಸಾಮಾನ್ಯ ಅಲ್ಲ, ಈ ತರದ ನಿಯಂತ್ರಣ ಇದೆ. ಒಬ್ಬ ವ್ಯಕ್ತಿ ನಿಯಂತ್ರಣ ಮಾಡ್ತಾನೆ ಅಂದ್ರೆ ಅವನನ್ನ ನಾವೇನಂತ ತಿಳ್ಕೊಳ್ತೀವಿ, ಅವನನ್ನ ದೇವರೇ ಅಂತ. ಯಾರಾದ್ರೂ ಒಬ್ರು ಸ್ವಲ್ಪ ಒಂದೇ ಒಂದು ಸಿದ್ಧಿಯನ್ನು ಇಟ್ಕೊಂಡ್ ಬಂದ್ರೆ ಏನಾಗುತ್ತೆ, ನಮ್ಗೆ ಅವನ ದೇವರೇ ಅಂತ ಭಾವಿಸುವಂತ ಸಮಯ ಈಗಿನ ಸಮಯದಲ್ಲಿ. ಆ ಸಮಯದಲ್ಲಿ ಅವನಿಗೆ ಅಷ್ಟು ನಿಯಂತ್ರಣ ಇತ್ತು. ಅವನ್ ಯಾರು ದೇವರಂತ ಯಾರು ಪೂಜೆ ಮಾಡಲಿಲ್ಲ. ಅವನು ಪ್ರಯತ್ನ ಮಾಡಿದ ಏನಂತ, ನನ್ನನ್ನೇ ದೇವರಂತ ಭಜಿಸಿ ಪೂಜಿಸಿ ಅಂತ ಪ್ರಯತ್ನ ಮಾಡಿದ. ಆದ್ರೂ ಅವನನ್ನ ಯಾರು ಆ ರೀತಿ ಪೂಜೆ ಮಾಡಲಿಲ್ಲ, ಭಜಿಸ್ಲಿಲ್ಲ. ಅವನ ಒಂದು ಹಿಂಬಾಲಕರು ಮಾಡ್ಬೋದು, ಅದೇ ನೋಡ್ಬೋದು. ಈಗಿನ ಸಮಯದಲ್ಲಿ ಬಹಳಷ್ಟು ಯೋಗಿ ಅನಿಸ್ಕೊಳ್ರು ಅಥವಾ ಬಾಬಾಗಳು ಅನಿಸ್ಕೊಳ್ರು, ಅವರ ಒಂದು ಅನುಯಾಯಿಗಳು ಅವರನ್ನ ಏನಂತ ತಿಳ್ಕೊಂಡ್ಬಿಡ್ತಾರೆ, ಅವರು ಸ್ವಯಂ ಭಗವಂತನೇ ಅಂತ ತಿಳ್ಕೊಂಡು ಅವರನ್ನ ಆ ರೀತಿಯಾಗಿ ಅವ್ರಿಗೆ ಪೂಜೆಗಳನ್ನ ಮಾಡ್ತಾರೆ. ಅವ್ರನ್ನ ಅಂದ್ರೆ ಅಲ್ಪ ಬುದ್ಧಿಯ ಕಲಿಯುಗದಲ್ಲಿ ಅಲ್ಪ ಬುದ್ಧಿಯನ್ನ ಹೊಂದಿದವರು ಈ ರೀತಿಯಾದ ಒಂದು ತಿಳುವಳಿಕೆಯಿಂದ ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಸೊ ಯಾರನ್ನು ನಂಬಿ ಅವರನ್ನೇ ದೇವರು ಅಂತ ಕ್ರಮೇಣ ಅವ್ರನ್ನ ಪೂಜಿಸುವುದು. ಇದು ಇದರಿಂದ ಸರ್ ನಾವು ಅಪಾಯ ಅಂತಂದ್ರೆ ಈ ಒಂದು ಯೋಗಿಗಳು ಯಾರು ಧ್ಯಾನ ಯೋಗ ಅಂತ ಹೇಳ್ಕೊತಾರೆ ಅಥವಾ ಏನೋ ಒಂದು ಸಿದ್ಧಿಯನ್ನ ಪಡ್ಕೊಂಡಿರ್ತಾರೆ. ಸೊ ಅವರು ಸಮಾಜವನ್ನೇ ಸಮಾಜದ ಮನಸ್ಥಿತಿಯನ್ನೇ ಪರಿವರ್ತನೆ ಮಾಡುವಂತ ಒಂದು ಇದನ್ನ ಹೊಂದಿರ್ತಾರೆ, ಶಕ್ತಿಯನ್ನು ಹೊಂದಿರ್ತಾರೆ. ಅವರು ಸಮಾಜದಲ್ಲಿ ಎಲ್ಲ ಜನರನ್ನ ದಾರಿ ತಪ್ಪಿಸುವ ಒಂದು ಕಾರ್ಯವನ್ನು ಮಾಡಬಹುದು. ಆದ್ರೆ ಅವ್ರ ನಿಜವಾದ ಯೋಗಿ ಏನಂತ ಹೇಳ್ತಾ ಇಲ್ಲಿ, ಯೋಗಿನಾಮಪಿ ಸರ್ವೇಶ ಮತ್ಕತೇನಂತರ ಆತ್ಮನಃ. ಸೊ ಯಾರು ಭಗವತ್ ಭಕ್ತಿಯ ಚಿಂತನೆಯನ್ನ ಪಡಿತಾರೆ, ಭಗವತ್ ಭಕ್ತಿಯ ಪ್ರಚಾರವನ್ನು ಮಾಡ್ತಾರೆ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಭಗವತ್ ಜ್ಞಾನವನ್ನು ಹೊಂದ್ತಾರೆ, ಸೊ ಅವರು ಶ್ರೇಷ್ಠ ಯೋಗಿ ಅಂತ ಹೇಳ್ತಾರೆ. ಬೇರೆ ಯೋಗಿಗಳು ಅವರು ಒಂದು ಸರಿಯಾದ ಮಾರ್ಗದಲ್ಲಿ ಇದ್ದುಕೊಂಡು ಆ ಯೋಗದ ಅಭ್ಯಾಸದಲ್ಲಿ ಪ್ರಗತಿಯನ್ನ ಹಂತ ಹಂತವಾಗಿ ಹೊಂದಿ ಅದನ್ನ ಈಗ ಹೇಳ್ತಾರಲ್ಲ, ಭಗವತ್ ಭಕ್ತಿಯೇ ಸರ್ವಶ್ರೇಷ್ಠ ಅನ್ನೋದು ತಿಳ್ಕೊತಾರಲ್ಲ, ಅದು ಅವರನ್ನ ಆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಇಲ್ಲಿ ಅಪಾಯವೇ ಜಾಸ್ತಿ. ಬಹಳಷ್ಟು ವಿರಳ ಯಾರು ನಾವು ಶಾಸ್ತ್ರಗಳಲ್ಲಿ ಶ್ರೀಮದ್ ಭಾಗವತಂದಲ್ಲಿ ಉದಾಹರಣೆಗಳಿದೆ. ಯೋಗದ ಹಂತದಲ್ಲಿ ಇದ್ದುಕೊಂಡು ಅವರು ಭಗವತ್ ಭಕ್ತಿಯನ್ನ ಪ್ರಾಪ್ತಿಯನ್ನ ಮಾಡಿಕೊಂಡಿದ್ದು, ಜ್ಞಾನದಲ್ಲಿದ್ದವರು, ಅದು ಇದು ಉದಾಹರಣೆಗಳಿದೆ. ಆದ್ರೆ ಈ ಒಂದು ಅಪಾಯ ಬಹಳಷ್ಟು ಹೆಚ್ಚಾಗಿರುತ್ತೆ. ಸೊ ಆಮೇಲೆ ಇವರು ಏನ್ ಮಾಡ್ತಾರೆ, ಜ್ಞಾನ ಯೋಗದಲ್ಲಿ ಪರಾಕಾಷ್ಠೆಯನ್ನು ಪಡೆದವರು ಹೇಗೆ ಇವರು ತಮ್ಮ ಸಿದ್ಧಿಗಳನ್ನ ಪಡಿತಾ ಒಂದು ಜನರ ಆಕರ್ಷಣೆಯನ್ನು ಪಡಿತಾರೆ. ಧ್ಯಾನ ಯೋಗಿಗಳು ಪಡೆದಾಗ ಅಲ್ಲಿ ಅವರಿಗೆ ಅದೊಂದು ಆನಂದ, ರುಚಿ, ಆ ಒಂದು ಸರಿಯಾದ ನೆಲೆಯನ್ನು ಹೊಂದಿಲ್ಲದ ಕಾರಣಕ್ಕಾಗಿ ಏನಾಗ್ತಾರೆ, ಅವರು ಜನರ ಆಕರ್ಷಣೆಯನ್ನು ಪಡಿಲಿಕ್ಕೆ ಮತ್ತೆ ಅವರು ಜನರಿಂದ ಆಕರ್ಷಣೆಯನ್ನು ಹೊಂದು ಅಲ್ಲಿ ಹಣ ಸಂಗ್ರಹ ಎಲ್ಲ ಆದದ್ರಿಂದ ಅವ್ರು ಏನ್ ಮಾಡ್ತಾರೆ, ಆ ಹಣವನ್ನು ಉಪಯೋಗವನ್ನ ಒಂದು ಸೋಷಿಯಲ್ ಸರ್ವಿಸ್ ಅದು ಇದು ಅಂತ ಹೇಳಿ ಮತ್ತೆ ಅವರು ಏನ್ ಮಾಡ್ತಾರೆ, ಪತನವನ್ನು ಹೊಂದ್ತಾರೆ. ಆ ನೆಲೆಯನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರು. ಸೊ ಈ ರೀತಿ ಇದು
ಒಬ್ಬ ತಪಸ್ವಿ ಅಥವಾ ಯೋಗಿ ಒಂದು ಧ್ಯಾನ ಯೋಗಿ ಒಂದು ನೆಲೆ ಆಗುತ್ತೆ. ಸೊ ಅದಕ್ಕೆ ಇವೆಲ್ಲವೂ ಅಪಾಯಕಾರಿ ಇದೆ. ನಾವು ಇಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಹೊಂದೋದು ಖಚಿತ ಇಲ್ಲ ಮತ್ತು ಪಥಭ್ರಷ್ಟರಾಗುವ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವುದು ಬೇರೆ ಬೇರೆ ಯೋಗಗಳಲ್ಲಿ. ಆದ್ರೆ ಭಕ್ತಿ ಯೋಗ ಇದು ಸರ್ವಶ್ರೇಷ್ಠ ಯೋಗ. ಇಲ್ಲಿ ನಾವು ನೇರವಾಗಿ ಭಗವಂತನೊಂದಿಗೆ ಮತ್ತು ಸಂಪರ್ಕವನ್ನು ಹೊಂದಿದೆ. ಸೊ ಮತ್ತೆ ಇದು ಏನಪ್ಪಾ ಅಂತಂದ್ರೆ ಇದು ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಅಂತಂದ್ರೆ ಇಲ್ಲಿ ನಮ್ಮ ಒಂದು ಕ್ಷಮತೆ ಅನ್ನೋದಿದೆಯಲ್ಲ ಅದು ಬಹಳ ಅಂದ್ರೆ ಅದರಲ್ಲಿ ಕ್ಷಮತೆ ಇದೆ, ನಾವು ಪ್ರಯತ್ನ ಮಾಡ್ಬೇಕು, ಶ್ರದ್ಧೆ ಅದು ಹಂತ ಹಂತವಾಗಿದೆ. ಆದ್ರೂ ಇದಕ್ಕೆ ನಾವು 2 ಪದ್ಧತಿಯಲ್ಲಿ ಆರೋಹ ಬಂತು ಅವರೋಹ ಪದ್ಧತಿ ಅಂತ ಇದೆಯಲ್ಲ. ಸೊ ಆರೋಹ ಪದ್ಧತಿಯಲ್ಲಿ ಏನಾಗುತ್ತೆ, ನಾವು ಇವೆಲ್ಲ ಹಿಂದಿನ ಇವು ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಇವೆಲ್ಲ ಇರ್ಬೋದು. ಇಲ್ಲಿ ಸ್ವಪ್ರಯತ್ನ, ಸ್ವಶಕ್ತಿ, ನಾನೇ ಕರ್ಮ ಮಾಡ್ತೇನೆ, ನನ್ನ ಅನ್ನ ಇಟ್ಕೊಂಡು ಅಹಂ ಇಟ್ಕೊಂಡು ನಾವೇನ್ ಮಾಡ್ತೇವೆ, ಕರ್ಮದಲ್ಲಿ ತೊಡಗ್ತೇವೆ. ನಾನೇ ಜ್ಞಾನವನ್ನು ಪಡೆಯುತ್ತೇನೆ, ಜ್ಞಾನೇ ಜ್ಞಾನಿ. ಸೊ ಆ ಜ್ಞಾನವನ್ನ ಸ್ವಪ್ರಯತ್ನದಿಂದ ಇಲ್ಲಿ ಯಾರೋ ಸ್ವಪ್ರಯತ್ನ ತಿಳ್ಕೊಳ್ತೇನೆ. ಸೊ ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋ ರಥಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದಮಸ್ಮಿನ ವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮ ಭಜಾಮಿ. ಸೊ ಪಂತಾಸ್ತು ಕೋಟಿ, ಈ ಜ್ಞಾನ ಯೋಗದಲ್ಲಿದ್ದವರು ಪಂತಾಸ್ತು ಕೋಟಿ, ಎಷ್ಟೋ ಕೋಟಿ ಕೋಟಿ ವರ್ಷಗಳ ಕಟ್ಲೆ ಅವರು ಇದು ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ, ಆ ಒಂದು ಸ್ಪೀಡ್ ನಲ್ಲಿ ಮನಸ್ಸನ್ನ ಎಷ್ಟೋ ಮನಸ್ಸಿನ ಸ್ಪೀಡ್ ಹೇಳ್ತಾರೆ ಇಲ್ಲಿ. ಆ ಒಂದು ಸ್ಪೀಡ್ ಮನಸ್ಸಿನ ಒಂದು ವೇಗದಿಂದ ನಾವು ಜ್ಞಾನಾರ್ಜನೆಯನ್ನು ಮಾಡಿ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ತೇವೆ, ಭಗವಂತನ ಗೋವಿಂದನನ್ನು ತಿಳ್ಕೊಳ್ತೇವೆ ಅಂತ ಪ್ರಯತ್ನ ಪಡ್ತಾರಲ್ಲ, ಅದು ಅವಿಚಿಂತ, ಅವ್ರಿಗೆ ಇನ್ನೂ ಅವಿಚಿಂತ ತತ್ವ, ಅದನ್ನ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಷ್ಟು ದೂರ ಭಗವಂತ. ನಮ್ಮ ಸ್ವಯ ಪ್ರಯತ್ನದಿಂದ ನಾವು ಭಗವಂತನನ್ನ ತಿಳ್ಕೊತ ಅಥವಾ ಜ್ಞಾನದಿಂದ ನಾವು ಎಲ್ಲವನ್ನು ಪಡಿತೀವಿ ಅನ್ನೋದು ಬಹಳ ಕಠಿಣವಾದದ್ದು. ಇಲ್ಲಿ ಸಕ್ಸಸ್ ಅನ್ನೋದು ಬಹಳ ಕಡಿಮೆ ಆಗೋದಿಲ್ಲ, ಕಡಿಮೆ ಬಹಳ ವಿರಳ ನಮ್ಮ ಸ್ವಯ ಪ್ರಯತ್ನ ಆರೋಹ ಪಂಥದಿಂದ. ಆದ್ರೆ ಇಲ್ಲಿ ಭಗವದ್ಭಕ್ತಿ ಅನ್ನೋದಿದು ನಾವು ಇಲ್ಲಿ ಎಷ್ಟು ನಮ್ಮ ಶ್ರದ್ಧೆ ಇಂದ ನಾವು ಭಗವದ್ಭಕ್ತಿಯನ್ನ ಹೇಗೆ ಸ್ಟಾರ್ಟ್ ಆಗುತ್ತೆ ಭಗವದ್ಭಕ್ತಿ ಅಂದ್ರೆ ಶ್ರವಣ ಕೀರ್ತನ. ಮೊದಲು ನಮ್ಮ ಶ್ರವಣ ಮತ್ತು ಕೀರ್ತನೆಯಿಂದ ಪ್ರಾರಂಭವಾಗುತ್ತದೆ. ಸೊ ಮತ್ತೆ ಭಗವದ್ಭಕ್ತಿ ಅನ್ನೋದು ಇದು ಸ್ವತಂತ್ರ, ಯಾರಿಗೆ ಯಾವ ಸಮಯದಲ್ಲಿ ಹೇಗೆ ನಮಗೆ ಬರುತ್ತೆ ಅನ್ನೋದು ಇದು ಒಂದು ಕೇವಲ ಕಾರುಣ್ಯದಿಂದ ನಮಗೆ ಸಾಧ್ಯವಾಗುತ್ತೆ. ಕಾರುಣ್ಯ, ಯಾರ ಕಾರುಣ್ಯ? ಶುದ್ಧ ಭಗವದ್ಭಕ್ತರ ಒಂದು ಕರುಣೆ. ಅವರ ಕರುಣೆಯಿಂದ ಈ ನಾವು ಅವರ ಕರುಣೆಗೆ ನಾವು ಪಾತ್ರರಾದ್ರೆ ಸಾಕು. ಅವರ ಒಂದು ಸಣ್ಣ ಸೇವೆಯನ್ನು ಮಾಡಿದಾಗ ನಮಗೇನಾಗುತ್ತೆ, ಆ ಕರುಣೆ ಸಿಗುತ್ತಲ್ಲ, ಅದರಿಂದ ನಮಗೆ ಭಗವದ್ಭಕ್ತಿ ಅನ್ನೋದು ಸಿಗುತ್ತೆ. ಇದು ತಪಸ್ಸು. ನಾವು ಇದಕ್ಕೆ ಯೋಗ್ಯತೆ ಏನ್ ಬೇಕು? ಭಗವದ್ಭಕ್ತಿಯನ್ನು ಮಾಡೋದಕ್ಕೆ ಏನು ಯೋಗ್ಯತೆ ಏನು ಯೋಗ್ಯತೆ ಬೇಕಾಗುತ್ತೆ? ಇದರಲ್ಲಿ ನಾವು ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿರ್ಬೇಕನ್ನೋ ಯೋಗ್ಯತೆ ಇದೆಯಾ? ಅಥವಾ ಅತಿಯಾಗಿ ಪುಣ್ಯವನ್ನು ಮಾಡಿದವರಿಗೆ ಭಗವದ್ಭಕ್ತಿ ಬರುತ್ತಾ? ಅಥವಾ ಅತಿವಾದ ಸುಂದರ ಇರುವವರಿಗೆ ಭಕ್ತಿ ಪ್ರಾಪ್ತಿ ಆಗುತ್ತಾ? ಇಲ್ಲಿ ಯೋಗ್ಯತೆ ಯಾವುದು? ಸೊ ಭಗವದ್ಭಕ್ತಿ ಬಹಳ ಸ್ವತಂತ್ರ ಅಂತ ಹೇಳಿದ್ರೆ ಅದು ಯಾವುದರ ಮೇಲೆ ನಿರ್ದಿಷ್ಟ ಇದೇ ಆಗಿಲ್ಲ. ಯಾವ ಯೋಗ್ಯತೆ ಮೇಲೆ ಅವಲಂಬನೆ ಇಲ್ಲ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನು ಭಗವದ್ಭಕ್ತಿಯನ್ನು ಮಾಡ್ಲಿಕ್ಕೆ ಆ ಯೋಗ್ಯತೆ ಅವಶ್ಯಕತೆ ಇಲ್ಲ. ಒಬ್ಬ ಸುಂದರವಾಗಿದ್ದಾನೆ ಅನ್ನೋದಕ್ಕೂ ಯೋಗ್ಯತೆ ಅವಶ್ಯಕತೆ ಇಲ್ಲ. ಒಬ್ಬ ಒಳ್ಳೆಯ ಕುಲದಲ್ಲಿ ಹುಟ್ಟಿದಾನೆ ಅನ್ನುವಂತ ಯೋಗ್ಯತೆನೂ ಬೇಕಾಗಿಲ್ಲ. ಇಲ್ಲಿ ಯಾವುದಕ್ಕೂ ಯೋಗ್ಯತೆಯ ಒಂದು ಪ್ರಶ್ನೆನೇ ಬರುವುದಿಲ್ಲ. ಎಲ್ಲ ಭಗವದ್ಭಕ್ತಿಯನ್ನು ಮಾಡ್ಲಿಕ್ಕೆ ಎಲ್ಲ ತರದ, ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಬೇಕನ್ನೋ ಯೋಗ್ಯತೆ ಇಲ್ಲ. ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ರೆ ಅಷ್ಟೇ ಭಕ್ತನಾಗ್ತಾನ, ಅಥವಾ ಶೂದ್ರನ ಯಾವುದೇ ಈ ಒಂದು 4 ವರ್ಣಗಳಿಂದ ಕೀಳ ಮಟ್ಟದಲ್ಲಿ ಇದ್ದವರು ಸದ್ಯಕ ಭಗವದ್ಭಕ್ತಿಯನ್ನ ಮಾಡಬಹುದು. ಈ ಯೋಗವನ್ನ ಎಷ್ಟು ಸರ್ವಶ್ರೇಷ್ಠತೆ ಇದೆ ಇದು. ನಾವು ನೋಡ್ಬೋದು, ಕರ್ಮ ಯೋಗವನ್ನು ಮಾಡ್ಲಿಕ್ಕೆ ಕರ್ಮ ಏನಾಗಬೇಕಾಗುತ್ತೆ? ನಿಯತ ಕರ್ಮ. ಅವನು 4 ವರ್ಣದಲ್ಲಿ ಇದ್ದಾಗ ಅವನಿಗೆ ಕರ್ಮ, ನೀನು ಈಗ ಬ್ರಾಹ್ಮಣ, ನೀನು ಬ್ರಾಹ್ಮಣನ ಕರ್ಮವನ್ನು ಮಾಡು, ಅಲ್ಲಿ ಯೋಗ್ಯತೆ ಇದೆ. ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಬೇಕು, ಅಥವಾ ಅಟ್ಲೀಸ್ಟ್ 4 ವರ್ಣಗಳಲ್ಲಿ ಅವನು ಹುಟ್ಟಬೇಕು. ಆದ್ರೆ ಭಗವದ್ಭಕ್ತಿಗೆ
ನೀವು ಈ ಕರ್ಮದ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ 4 ವರ್ಣದಲ್ಲಿ ಹುಟ್ಟಿದಾಗ 4 ವರ್ಣಗಳ ಒಂದು ನಿಯತ ಕರ್ಮವನ್ನು ಮಾಡಬೇಕಾದ ಯೋಗ್ಯತೆ ಇದ್ದಾಗ ಅವನು ಕರ್ಮ ಯೋಗಿ, ಕರ್ಮದಲ್ಲಿ ನಿರತನಾಗ್ತಾನೆ, ಅವನ ಕರ್ಮದಲ್ಲಿ ಆಸಕ್ತಿ ಇರುತ್ತೆ, ಅವನ ಕರ್ಮವನ್ನು ಮಾಡ್ತಾನೆ. ಆದ್ರೆ ಭಗವದ್ಭಕ್ತಿ ಅನ್ನೋದು ಇಲ್ಲಿ ಆ ನಿರ್ಬಂಧನೆ ಇಲ್ಲ. ಅವನು ಹುಣಂದ್ರ, ಪುಲ್ಕಶ, ಶಂಭ, ಚಾಂಡಾಲ ಇಂಥ ಎಲ್ಲ ತರದ ಸಮಾಜದವರು ಏನ್ ಮಾಡ್ಬೋದು, ಭಗವದ್ಭಕ್ತಿಯನ್ನ ಮಾಡ್ಬೋದು. ಇಲ್ಲಿ ನಿರ್ಬಂಧನೆಗಳಲ್ಲಿ ಯಾರು ಬೇಕಾದ್ರೂ ಭಗವದ್ಭಕ್ತಿಯನ್ನ ಮಾಡ್ಬೋದು. ಶ್ರೀಮಂತನಾಗಿರ್ಬೇಕಂತಿಲ್ಲ. ನಾವು ಉದಾಹರಣೆಗಳನ್ನ ನೋಡ್ಬೋದು. ಪ್ರಾಣಿಗಳ ಸ್ತರದಲ್ಲಿ ಪ್ರಾಣಿಗಳು, ಗಜೇಂದ್ರ ಮೋಕ್ಷದ ಬಗ್ಗೆ ನಾವು ಕೇಳ್ತೇವೆ. ಗಜೇಂದ್ರ ಯಾರು? ಆನೆ. ಅವನು ಭಗವದ್ಭಕ್ತಿಯನ್ನು ಮಾಡಿದ. ಕೃಷ್ಣ ಮತ್ತೆ ಹನುಮಾನ್ ಯಾರು? ಒಂದು ಇದರಲ್ಲಿ ನೋಡಿದ್ರೆ ನಾವು ಅವ್ರನ್ನ ವಾನರ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ನಿರ್ಬಂಧ, ಪ್ರಾಣಿಗಳು ಸಹಿತ ಏನ್ ಮಾಡ್ಬೋದು, ಭಗವದ್ಭಕ್ತಿಯನ್ನು ಮಾಡೋದ್ರಿಂದ ಯೋಗದ ಪರಿಪೂರ್ಣತೆ, ಸಂಪೂರ್ಣ ಭಗವಂತನನ್ನೇ ಪ್ರಾಪ್ತಿಯನ್ನ ಪಡಿಬಹುದು. ಸೊ ಇದು ಭಗವದ್ಭಕ್ತಿಯ ಶ್ರೇಷ್ಠತೆ. ಇಲ್ಲಿ ಹೆಚ್ಚು ತಪಸ್ಸನ್ನು ಮಾಡಿದಾರೆಪ್ಪ ಕೆಲವರು, ಅದು ಅವಶ್ಯಕತೆ ಇಲ್ಲ. ತಪಸ್ಸನ್ನು ಮಾಡಿದವರು ಭಗವದ್ಭಕ್ತರಾಗ್ತಾರ ಅನ್ನೋದು ಅವ್ರ ಆ ಯೋಗ್ಯತೆನೂ ಬೇಕಾಗಿಲ್ಲ. ನೀವು ತಪಸ್ಸು ಮಾಡಿದ್ರೆ ಅದಕ್ಕೆ ನೀನು ಭಗವದ್ಭಕ್ತಿಯನ್ನು ಮಾಡ್ತಾ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಸೊ ಭಕ್ತಿಯ ಒಂದು ವ್ಯಾಖ್ಯಾನ, ಉತ್ಕೃಷ್ಟ ಭಕ್ತಿಯ ವ್ಯಾಖ್ಯಾನವನ್ನು ಭಕ್ತಿ ರಸಾಮೃತ ಸಿಂಧುದಲ್ಲಿ ರೂಪ ಗೋಸ್ವಾಮಿಗಳು ಮಾಡ್ತಾರೆ. ಒಂದು ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ ಉತ್ತಮ. ಉತ್ತಮ ಭಕ್ತಿಯ ಒಂದು ವ್ಯಾಖ್ಯಾನ ಏನಂತಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ. ಸೊ ನಾವು ಯಾವುದೇ ತರದ ಅಭಿಲಾಷೆಗಳನ್ನ ಇಟ್ಕೋಬಾರದು. ಅನ್ಯಾಭಿಲಾಷಿತ ಅಂತಂದ್ರೆ ಏನು? ಯಾವ ಅಭಿಲಾಷೆಗಳು, ಆಸೆಗಳು ಇಟ್ಕೋಬಾರದು. ಸೊ ನಾವು ಕೇಳ್ತೀವಿ, ನಾವು ಏನೋ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೂ ನಮ್ದು ಉದ್ದೇಶ ಏನಾಗಿರುತ್ತೆ, ನಾವು ಆನಂದವಾಗಿ ನಮ್ಗೆ ಸುಖ ಸಿಗ್ಬೇಕಲ್ಲ. ಇದೇನಪ್ಪ ಅನ್ಯಾಭಿಲಾಷಿತೆ ಅಂತಂದ್ರೆ ನಮ್ಗೇನು ಆಸೆಗಳಿಲ್ಲದೆ, ಇವನ್ ಭಕ್ತಿ ಯೋಗದ ಒಂದು ಏನಪ್ಪಾ ಅಂದ್ರೆ ಅಲ್ಲಿ ಆನಂದ ಇದೆ ಭಕ್ತಿ ಯೋಗ. ಬಟ್ ಇಲ್ಲಿ ಅನ್ಯಾಭಿಲಾಷಿತ ಶೂನ್ಯಂ ಅಂತ ಹೇಳ್ತಾರೆ. ಏನು ಅಭಿಲಾಷೆಗಳೇ ಎಲ್ಲ ಜೀರೋ. ಒಂದು ಇಂದ್ರಿಯ ಭೋಗದ ಏನೋ ಒಂದು ಅಭಿಲಾಷೆ, ನಾನು ಶ್ರೀಮಂತನಾಗ್ಬೇಕು ಅನ್ನೋ ಅಭಿಲಾಷೆ, ನಾನು ಸುಂದರವಾಗಿ ಇರ್ಬೇಕು ಅನ್ನೋ ಅಭಿಲಾಷೆ, ನಾನು ಈ ರೀತಿ ನನ್ನಲ್ಲಿ ಎಲ್ಲ ತರದ ಐಶ್ವರ್ಯಗಳು ನನ್ನಲ್ಲಿ ಬೇಕು ಎನ್ನುವ ಅಭಿಲಾಷೆ, ನನ್ನ ಐಶ್ವರ್ಯಗಳಿದ್ರೆ ನಾನು ಆನಂದವಾಗಿರ್ತೇನೆ. ಸೊ ಈ ರೀತಿಯ ಅಭಿಲಾಷೆಗಳನ್ನ ಶೂನ್ಯ ಅಂತ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ. ಜ್ಞಾನ ಮತ್ತು ಕರ್ಮಗಳಿಂದ ಆವೃತವಾಗಿರ್ಬೇಕು. ಯಾಕಂದ್ರೆ ಭಕ್ತಿಯಲ್ಲಿ ಜ್ಞಾನ ಇದೆ, ಕರ್ಮನು ಮಾಡ್ಬೇಕು, ಆದ್ರೆ ಆ ಜ್ಞಾನ ಮತ್ತು ಕರ್ಮದಿಂದ ಭಕ್ತಿ ಆವೃತ ಆಗ್ಬಾರ್ದು ಅನ್ನೋದನ್ನ. ಸೊ ಇಲ್ಲಿ ಎಲ್ಲ ಶೂನ್ಯ ಅಂತ ಹೇಳ್ತಾರೆ, ಎಲ್ಲ ಅಭಿಲಾಷೆಗಳು ಶೂನ್ಯ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಸೊ ನಾವು ಮತ್ತೆ ಯಾವ ತರ ಜೀವನ ಮಾಡಬೇಕು, ನಮ್ಮಲ್ಲಿ ಏನು ಎಲ್ಲವೂ ನಮ್ಗೆ ಐಶ್ವರ್ಯ ಬೇಕು, ಬದುಕಲೆ ಹಣದ ಸಂಗ್ರಹಣೆ ಬೇಕು. ಅಂದ್ರೆ ಇಲ್ಲಿ ಶೂನ್ಯ ಅಂತಂದ್ರೆ ಏನು, ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಆಗತ್ತೆ. ಮತ್ತೆ ಸೊ ಜೀವನ ನಡೆಸಲಿಕ್ಕೆ ಏನ್ ಅವಶ್ಯಕತೆ ಇದೆಯಲ್ಲ, ಅದು ಭಗವಂತನ ಕೃಪೆಯಿಂದ ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬಂದೇ ಬರುತ್ತೆ. ನಮ್ಮ ಒಂದು ನಿಯತ ಕರ್ಮಗಳನ್ನ ಬಿಡುವಂತ ಕೃಷ್ಣ ಹೇಳ್ತಾ ಇಲ್ಲ, ನಿಯತ ಕರ್ಮಗಳನ್ನ. ಆ ಆಸಕ್ತಿಯನ್ನ ಬಿಟ್ಟು ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು, ಅದು ಏನು ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಭಾವ ಇದೆಯಲ್ಲ. ನಾವು ಸಾಧನ ಭಕ್ತಿಯಲ್ಲಿ ಇದ್ಕೊಂಡು ಆ ಒಂದು ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲ, ಇನ್ನು ಪರಿಪೂರ್ಣತೆ ಇಲ್ಲ, ನಾವು ಇನ್ನೂ ಅನ್ಯಾಭಿಲಾಷಿತ ಶೂನ್ಯಂ ಆ ಒಂದು ಸ್ಥಿತಿಗೆ ಇನ್ನೂ ಅದು ಬರಬೇಕು. ಇದು ಒಂದು ಶುದ್ಧ ಭಕ್ತಿಯ, ಉತ್ತಮ ಭಕ್ತಿಯ ಒಂದು ಏನಿದು ಡೆಫಿನಿಷನ್. ಸೊ ಇಲ್ಲಿ ಈ ಒಂದು ಆ ಒಂದು ಹಂತಕ್ಕೆ ಹೋಗ್ಬೇಕಾಗತ್ತಲ್ಲ, ಆ ಒಂದು ಮನೋಭಾವ, ನಾವೆಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವ ಒಂದು ಮನೋಭಾವನೆ, ಎಲ್ಲ ನಮ್ಮ ಕಾರ್ಯಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡುವುದು, ನಮಗೆ ಅಂತ ನಾವು ಏನನ್ನೂ ಇಟ್ಕೊಳ್ಬಾರ್ದು. ಸೊ
ಆದ್ರೆ ನಮ್ಮಲ್ಲಿ ಇನ್ನೂ ಇದೆ. ಆದ್ರೆ ಏನು ಇಲ್ಲದೆ ಹೇಗೆ ಸುಖವಾಗಿರ್ಬೇಕಾಗತ್ತೆ? ನಮ್ಮ ಭಕ್ತಿ ಮಾಡ್ಲಿಕ್ಕೆ ಏನಾಗತ್ತೆ? ಸೊ ನಾವು ಅದನ್ನೇ ನಾವು ಭಕ್ತಿ ಮಾರ್ಗ ನಾವು ಒಂದು ಚಿಂತನೆಯನ್ನು ಮಾಡಿ ನೋಡ್ಬೇಕು. ಸೊ ಕೃಷ್ಣ ನಮ್ಗೆ ಆಸೆನೇ ಇಟ್ಕೊಳ್ಳಿ, ನಾವು ಆಸೆ ಇಟ್ಕೊಂಡೇ ಭಕ್ತಿಯನ್ನು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ನಮಗೆ ಎಲ್ಲ ತರದ ಒಂದು ಐಶ್ವರ್ಯ ಬೇಕು, ಎಲ್ಲ ನಮಗೆ ಒಂದು ದೊಡ್ಡ ಐಶ್ವರ್ಯ ಬೇಕು, ಅದರಿಂದ ನಾನು ಸುಖವಾಗಿರ್ತೇನೆ ಅನ್ನೋ ಒಂದು ವಿಚಾರ ಇಟ್ಕೊಂಡೆ ನಾವು ಭಕ್ತಿ ಮಾಡೋಣ. ಆದ್ರೆ ಅದರಲ್ಲಿ ಎಷ್ಟು ನಾವು ಮಾಡ್ತಾ ಇರ್ಬೋದು, ನಮ್ಗೆಲ್ಲ ಆ ತರದ ಅವಶ್ಯಕತೆ ಇರ್ಬೋದು, ಈಡೇರಬಹುದು. ಆದ್ರೆ ಇದು ಏನಾಗುತ್ತೆ, ನಮ್ಮನ್ನ ಪದಭ್ರಷ್ಟವನ್ನಾಗಿ ಮಾಡುವ ಒಂದು ಸಾಧ್ಯತೆ ಇದೆ ನಮಗಿಲ್ಲಿ. ಸೊ ಆ ತರದ ಒಂದು ಐಶ್ವರ್ಯ ಬಂದಾಗ ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಾವು ಆಸಕ್ತಿ, ನಮ್ಮ ಭಕ್ತಿ ಸೇವೆಯ ಒಂದು ತೀವ್ರತೆ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಕಡಿಮೆಯಾಗಿ ನಾವು ಇಂದ್ರಿಯ ಭೋಗದಲ್ಲಿ ತೊಡ್ಕೋಬಹುದು. ಮತ್ತೆ ಕ್ರಮೇಣ ನಾವು ಭಕ್ತಿಯ ಒಂದು ಭಗವಂತ ಎಷ್ಟು ಕರುಣಾಮಯ ಅಂತಂದ್ರೆ ಆಗತ್ತೆ. ನಾವು ಉದಾಹರಣೆಗಳು ನೋಡ್ಬೋದು. ಭಕ್ತಿ ಸೇವೆಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಭಗವದ್ಭಕ್ತಿಯನ್ನು ಮಾಡ್ತಾ ಇರ್ಬೇಕು. ಕೆಲವು ಭಕ್ತರು, ನಾವು ಧ್ರುವ ಮಹಾರಾಜನ ಒಂದು ಉದಾಹರಣೆ ನೋಡಿದ್ರೆ, ಅವನು ಭಗವದ್ಭಕ್ತಿಯನ್ನು ಯಾವ್ದರ ಉದ್ದೇಶಕ್ಕಾಗಿ ಮಾಡಿದ? ಭಗವಂತನ ಒಂದು ತಪಸ್ಸನ್ನು ಮಾಡಿದ. ತಾನು ಬ್ರಹ್ಮನಿಗಿಂತ ಮಿಗಿಲಾದ ಒಂದು ಸಾಮ್ರಾಜ್ಯವನ್ನ ಮಾಡಬೇಕು, ಬ್ರಹ್ಮಲೋಕದಕ್ಕಿಂತ ದೊಡ್ಡ ಒಂದು ಲೋಕವನ್ನ ಪಡಿಬೇಕು ಅಂತ. ಆದ್ರೆ ಭಗವದ್ಭಕ್ತಿಯ ಒಂದು ವೈಶಿಷ್ಟ್ಯ ಅಂದ್ರೆ ಏನು, ಅದು ವಿಶೇಷತೆ ಅಂತಂದ್ರೆ ಏನು, ಅದು ಜೀವವನ್ನು ಶುದ್ಧಗೊಳಿಸಿಬಿಡುತ್ತೆ. ಅವರ ಆಸೆಯನ್ನ ನಮ್ಮ ಆಸೆ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಅವನು ಶುದ್ಧತೆಯನ್ನ ಪಡಿತಾನೆ. ಅಷ್ಟು ಒಂದು ಏನು ವೈಶಿಷ್ಟ್ಯ, ವಿಶೇಷತೆ, ಭಕ್ತಿಯ ಒಂದು ವಿಶೇಷತೆಯನ್ನು ನೋಡಿ. ನಾನು ಇದು ಚರ್ಚೆ ಅಂತಂದ್ರೆ ಹೇಗೆ ಭಕ್ತಿ ಯೋಗ ಅನ್ನೋದು ಎಲ್ಲ ಯೋಗಗಳಿಗಿಂತ ಉತ್ತಮವಾದ ಯೋಗ. ಇವನ್ ನಾವು ನೋಡ್ಬೋದು ಭಾಗವತದಲ್ಲಿ, ಮಹಾಭಾರತದಲ್ಲಿ, ಸತ್ಯಯುಗದಲ್ಲಿ ಆದಂತ ಉದಾಹರಣೆಗಳ, ಯಾರು ದೇವತೆಗಳನ್ನ ಪೂಜೆ ಮಾಡಿದರು, ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡು, ಹಿರಣ್ಯಕಶಿಪು ಬ್ರಹ್ಮನನ್ನ ಪೂಜೆ ಮಾಡಿದ್ರು. ಸೊ ಎಷ್ಟು ವರ್ಷಗಳ, ಸಾವಿರಾರು ವರ್ಷಗಳ ಎಲ್ಲ ಎಷ್ಟು ಒಂದು ಕಠೋರ ತಪಸ್ಸು ಮಾಡಿ ಅವನು ಈ ಎಲ್ಲ ಎಲ್ಲ ಸಿದ್ಧಿಗಳನ್ನ ಪಡ್ಕೋತಾರೆ, ಐಶ್ವರ್ಯವನ್ನು ಪಡೆದಿದ್ದಾನೆ. ಸೊ ಆದರೆ ಅವನ ಹೃದಯ ಪರಿವರ್ತನೆ ಆಗಿಲ್ಲ, ಹೃದಯ ಪರಿವರ್ತನೆ ಆಗಲಿಲ್ಲ. ಸೊ ಅವನು ಕ್ರೂರನಾದ. ಇನ್ನು ಯಾರು ವೇದ ಅಧ್ಯಯನ ಮಾಡ್ತಾರೆ, ಯಾರು ಯಜ್ಞಗಳನ್ನ ಮಾಡ್ತಾರೆ, ಯಾರು ತಪಸ್ಸನ್ನ ಮಾಡ್ತಾರೆ, ಎಲ್ಲರನ್ನ ವಿಷ್ಣು ಭಕ್ತಿಯನ್ನ ಮಾಡ್ತಿದ್ರು, ಎಲ್ಲರನ್ನ ಏನ್ ಮಾಡ್ತಾ ಇದ್ದ, ಅವನು ಅವ್ರಿಗೆ ಕ್ರೂರವಾದ ಶಿಕ್ಷೆಯನ್ನ ಕೊಡ್ತಾ ಇದ್ದ, ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾ ಇದ್ದ, ಕೊಲ್ತಾ ಇದ್ದ, ಬ್ರಾಹ್ಮಣರನ್ನ ಕೊಲ್ತಾ ಇದ್ದ, ಗೋಗಳನ್ನ ಹತ್ಯೆಯನ್ನು ಮಾಡ್ತಾ ಇದ್ದ. ಈ ರೀತಿ ಅವನು ನೋಡಿದ್ರೆ ಒಬ್ಬ ಸಿದ್ಧಿ ಪುರುಷ, he has all the ಸಿದ್ಧೀಸ್, ಎಲ್ಲ ತರದ ಶಕ್ತಿ ಇದೆ. ಇವನ್ನ ಅವನು ಬ್ರಹ್ಮನನ್ನ ಒಲಿಸ್ಕೋಬೇಕಂದ್ರೆ ಅವನಿಗೆ ವೇದದ ಜ್ಞಾನ ಇರ್ಬೇಕಲ್ಲ, ಉಚ್ಚಾರಣೆ, ಒಂದು ಶುದ್ಧೀಕರಣ. ಆದ್ರೆ ಬ್ರಾಹ್ಮಣದಿಂದ ಒಂದು ಶಿಕ್ಷಿತನಾದವನು, ಶುಕ್ರಾಚಾರ್ಯರ ಅಡಿಪಾಯದಲ್ಲಿ ಪಾರಂಗತನಾದವನು. ಸೊ ಈ ರೀತಿ ಇದ್ದವ್ರೆ. ಅದರಲ್ಲಿ ಅವನು ಇಷ್ಟು ಕ್ರೂರತೆ, ಪರಿವರ್ತನೆ ಇಲ್ಲ, ಅಷ್ಟೆಲ್ಲ ಮಾಡಿದ್ರು. ಸೊ ಇದು ಉದಾಹರಣೆ. ಅಂದ್ರೆ ಮನ ಪರಿವರ್ತನೆ ಇಲ್ಲ, ಅವರ ಒಂದು ಚೇತನದಲ್ಲಿ ಪರಿವರ್ತನೆ ಆಗೋದಿಲ್ಲ. ಅದೇ ಮತ್ತೆ ಇನ್ನೊಂದು ಉದಾಹರಣೆ, ಏನೆಲ್ಲ ಉದಾಹರಣೆ ಇದೆ. ಸೊ ಒಬ್ಬ ಭಸ್ಮಾಸುರ ಶಿವನಿಂದ ವರ ಪಡಿತಾನೆ. ಏನು ಶಿವನಿಂದ ವರ ಪಡಿತಾನೆ, ನಾ ಯಾರ ಮೇಲೆ ತಲೆ ಮೇಲೆ ಕೈ ಇಡ್ತೇನೆ. ಅವನ ಉದ್ದೇಶ ಏನಾಗಿತ್ತು, ಶಿವನನ್ನ ಆರಾಧನೆ ಮಾಡಿ, ಶಿವನನ್ನ ತಪಸ್ಸನ್ನು ಮಾಡಿ, ಶಿವನನ್ನು ಒಲಿಸ್ಕೊಳ್ತಾನೆ. ಅವನ ಒಂದು ನೋಡಿ, ಶಿವನ ನಾಮಸ್ಮರಣೆಯನ್ನು ಮಾಡಿ, ಅಲ್ಲ, ಒಂದು ತಪಸ್ಸನ್ನು ಮಾಡಿರ್ತಾನೆ. ಆದ್ರೂ ಅವನ ಮನಸ್ಸಿನಲ್ಲಿ ಏನು ಆಸೆ ಇರುತ್ತೆ ಅಂತಂದ್ರೆ ಶಿವನ ಪತ್ನಿಯನ್ನ ಮದುವೆ ಆಗ್ಬೇಕು ಅನ್ನೋದು. ಆ ಒಂದು ದುಷ್ಟ ವಿಚಾರವನ್ನು ಇಟ್ಕೊಂಡು ಶಿವನನ್ನ ಪೂಜೆ ಮಾಡಿ ಶಿವನಿಂದ ವರ ಪಡಿತಾನೆ. ಪಡೆದ ಮೇಲೆ ಆ ಒಂದು ವರದ ಒಂದು ಪರೀಕ್ಷೆಯನ್ನು ಶಿವನ ಮೇಲೆ ಮಾಡಬೇಕು. ನಾನು ನಿನ್ ಮೇಲೆನೆ ಕೈ ಇಡ್ತೀನಿ ಶಿವ. ಸೊ ಅವಾಗ ವಿಷ್ಣು ಬಂದು ರಕ್ಷಣೆ ಮಾಡ್ಬೇಕಾಗತ್ತೆ. ಸ್ವಯಂ ವಿಷ್ಣು ಬಂದು ಕತೆ ಗೊತ್ತಿದೆ ಅನ್ಕೊಂತೀನಿ ಎಲ್ಲರಿಗೂ. ಸೊ ವಿಷ್ಣು ಒಬ್ಬ ಸುಂದರವಾದ ಬ್ರಾಹ್ಮಣನ ರೂಪವನ್ನು ಪಡೆದ
ಅವನನ್ನ ಭಸ್ಮಾಸುರನನ್ನ ಮೋಹಿತನನ್ನಾಗಿ ಮಾಡ್ತಾನೆ ಮಾತಿನಲ್ಲಿ. ಆ, ನೀ ಏನು ಶಿವ ವರ ಕೊಟ್ಬಿಡ್ಲಿ ಅದು ನಿನಗೆ ಬಂದ್ಬಿಡ್ತಾ? ಪರೀಕ್ಷೆ ಮಾಡ್ಬೇಕಾದ ಅವನ ಮೇಲೆ ಒಮ್ಮೆಗ್ಲೆ ಯಾಕೆ ಪರೀಕ್ಷೆ ಮಾಡಕ್ ಹೋಗ್ತೀಯ? ನೋಡ ನಿನ್ ತಲೆ ಮೇಲೆ ಇಟ್ಕೊಂಡು ನೋಡ, ಆಗತ್ತಿಲ್ಲ ಅಂತ. ಸೊ ಆ ತರ ಒಂದು ಮೋಹಿತವಾದ ವ್ಯಾಖ್ಯೆಗಳಿಂದ ಅವನನ್ನು ಭ್ರಾಂತಿಗೊಳಿಸಿ ಅವನ ತಾನು ಸುತ್ತಕೊಂಡು ಹೋಗ್ತಾನೆ. ಈ ರೀತಿ ನಾವು ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು. ಪರಿವರ್ತನೆ, ಹೃದಯ ಪರಿವರ್ತನೆ, ಚೇತನ ಒಂದು ಶುದ್ಧ ಭಕ್ತಿಯ ನೆಲೆಗೆ ಬರೋದಿಲ್ಲ. ಅದರಲ್ಲಿ ನಾವು ಬೇರೆ ದೇವತೆಗಳನ್ನ ಪೂಜೆ ಮಾಡಿ ನಮ್ಮ ಇಚ್ಛೆಗಳನ್ನ ಈಡೇರಿಸ್ಕೋಬೇಕಂತ ಪೂಜೆ ಮಾಡಿದಾಗ ಅಲ್ಲಿ ಶುದ್ಧತೆ ಇಲ್ಲ. ಅದೇ ಭಗವದ್ಭಕ್ತಿಯಲ್ಲಿ ನಾವು ಬಹಳಷ್ಟು ಉದಾಹರಣೆಗಳು ನೋಡ್ಬೋದು. ಸೊ ನಾವು ನಮ್ಮ ಮನೋಕಾಮನೆಗಳನ್ನ ಅಥವಾ ನಮ್ಮ ಭೌತಿಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ನಾವು ಕೃಷ್ಣನ ಪೂಜೆಯನ್ನು ಮಾಡ್ಲಿಕ್ಕೆ, ಕೃಷ್ಣನ ಭಕ್ತಿಯನ್ನು ಮಾಡ್ಲಿಕ್ಕೆ ಮಾಡಿದ್ರು ಅಲ್ಲಿ ಪರಮ ಶ್ರೇಷ್ಠತೆಯನ್ನ ನಾವು ಪಡಿಬಹುದಾಗತ್ತೆ. ಆ ಉದ್ದೇಶ ಇಟ್ಕೊಂಡು ಭಕ್ತಿ ಮಾಡಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಇದು ಎಷ್ಟು ಶ್ರೇಷ್ಠತೆ ಇದೆ, ಭಗವದ್ ಭಕ್ತಿ ಅನ್ನೋದು ಶ್ರೇಷ್ಠತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ. ಅಂದ್ರೆ ಧ್ರುವ ಮಹಾರಾಜ ಅವ್ರ ಆ ತರದ ಬಹಳಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಒಂದು ನಮ್ಮ ಹೃದಯ ಪರಿವರ್ತನೆ ನಮ್ಮಲ್ಲೇ ನಾವು ನೋಡ್ಕೋಬಹುದು. ಸೊ ಎಷ್ಟು ಪರಿವರ್ತನೆ ನಮ್ಮಲ್ಲಿ ಆಗಿದೆ, ನಮ್ಮ ಚೇತನದಲ್ಲಿ. ಅಂದ್ರೆ ಅನ್ಯಾಭಿಲಾಷಿತ ಶೂನ್ಯಂ, ನಮ್ಮ ಎಲ್ಲ ಆಶೆಗಳು ಏನು ಶೂನ್ಯವನ್ನಾಗಿಟ್ಕೊಂಡು ನಾವು ಭಗವದ್ಭಕ್ತಿಯಲ್ಲೇ ಭಗವಂತನ ಅನುಕೂಲೇನ ಕೃಷ್ಣಾನುಶೀಲನ, ಕೃಷ್ಣನ ಭಕ್ತಿಯನ್ನು ಮಾಡೋದು. ಸೊ ಇದರಿಂದ ಪರಮ ಗತಿ, ಪರಮ ಶ್ರೇಷ್ಠತೆಯನ್ನು ನಾವು ಪಡಿಬಹುದು. ಸೊ ಅನ್ನೋದು ಮುಖ್ಯ ವಿಶೇಷತೆ. ಭಕ್ತಿಯ ಒಂದು ವಿಶೇಷತೆ ಮತ್ತು ಭಕ್ತಿ ಒಂದು ಶ್ರೇಷ್ಠತೆ ಅನ್ನೋದು ಅಷ್ಟು ನಾವು ಇದು ಯಾವ ಯೋಗ್ಯತೆಯಿಂದ ನಾವು ನೋಡ್ಬೋದು. ಈ ಭಕ್ತಿಯನ್ನ ನಾನು ಹೇಳ್ತೇನೆ ಪ್ರಾಣಿಗಳು ಮಾಡಿದ್ದಾರೆ, ಮತ್ತೆ ಬಡತನದಲ್ಲಿದ್ದವರು ಉದಾಹರಣೆಗಳ ನಾವು ನೋಡ್ಬೋದು. ನಾವು ಕುಚೇಲನ, ಕೃಷ್ಣನ ಬ್ರಾಹ್ಮಣ, ಅವನಿಗೆ ಬಹಳ ಕಡು ಬಡತನದಲ್ಲಿದ್ದ. ಸೊ ಅವನು ಭಗವದ್ಭಕ್ತಿಯನ್ನ ಮಾಡಿದ. ಮತ್ತೆ ಇದಕ್ಕೆ ವಯಸ್ಸಿನ ನಿರ್ಬಂಧತೆ ಇಲ್ಲ. ವಯಸ್ಸು ನಾವು ಕರ್ಮಗಳನ್ನು ಮಾಡ್ಬೇಕಾದ್ರೆ ನಿರ್ಬಂಧತೆ ಇದೆ. ಒಂದು ಹಂತಕ್ಕೆ ಬಂದಾಗ ಕರ್ಮಗಳನ್ನ ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಕರ್ಮ ಮಾಡೋದು, ಆ ಥರ. ಆದ್ರೆ ಭಗವದ್ಭಕ್ತಿಗೆ ಇದು ಯಾವುದೇ ನಿರ್ಬಂಧನೆ ಇಲ್ಲ. ಪ್ರಹ್ಲಾದ್ ಮಹಾರಾಜರು ಕೌಮಾರಂ ಆಚರಿತೋ ಪ್ರಜ್ಞಾ ಧರ್ಮಾತ್ ಭಾಗವತೋ. ಸೊ ಕೌಮಾರ ವ್ಯವಸ್ಥೆಯಲ್ಲೇ ಭಗವದ್ಭಕ್ತಿಯನ್ನ ಮಾಡಬಹುದು. ಅವನು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಏನ್ ಮಾಡಿದ? ಭಗವದ್ಭಕ್ತಿಯನ್ನ ಮಾಡಿದ. ಮತ್ತೆ ಏನು ಅರ್ಹತೆ ಬೇಕಾಗಿಲ್ಲ. ಸೊ ಶಬರಿ ಅಂತಂದ್ರೆ ಏನು? ಶಬರರು, ಶಬರ ಅಂದ್ರೆ ಬೇಟೆ ಆಡುವವರು. ಸೊ ಅವರು ಆ ಥರದ ಅವರು ವರ್ಣಾಶ್ರಮದಲ್ಲಿ ಬರುವುದಿಲ್ಲ. ಸೊ ಹೊರಗಿದ್ದವರು ಅಂಥವ್ರು ಏನು ಭಗವದ್ಭಕ್ತಿಯಲ್ಲಿ ಏನು ಶ್ರೇಷ್ಠತೆಯನ್ನು ಪಡೆದವರು, ಭಗವದ್ ಪ್ರಾಪ್ತಿಯನ್ನು ಪಡೆದವರು. ಸೊ ಯೋಗದಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರು. ಸೊ ಈ ರೀತಿ ನಾವು ಅನೇಕ ಉದಾಹರಣೆ ನಮ್ಮ ಶ್ರೀಮದ್ ಭಾಗವತದಲ್ಲಿ, ರಾಮಾಯಣದ ಮುಖಾಂತರ ಇವನ್ನೆಲ್ಲ ನೋಡಿದ್ರೆ ಭಗವದ್ಭಕ್ತಿ ಬಹಳ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ ಭಗವದ್ಭಕ್ತಿಯನ್ನು ಮಾಡಲಿಕ್ಕೆ. ಸೊ ಇದು ಭಗವದ್ಭಕ್ತಿಯ ಒಂದು ಶ್ರೇಷ್ಠತೆ. ಸೊ ಇಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು ಈ ವಿಷಯದ ಮೇಲೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ ಹೇಳಿದ್ದು. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾಜನಾವೃತ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ ಉತ್ತಮ. ಇದು ಭಕ್ತಿ ರಸಾಂಶದಲ್ಲಿ ಬರುತ್ತೆ. ಇದು ವ್ಯಾಖ್ಯಾನ, ಶುದ್ಧ ಭಕ್ತಿಯ, ಉತ್ತಮ ಭಕ್ತಿಯ ಒಂದು ವ್ಯಾಖ್ಯಾನ. ಸತ್ಯಮೂರ್ತಿ ಏನಾದ್ರು like you said that we are attached, sometimes we are also attached to our varnashram karma. Like we do only service which we want to do. So if you are doing service means it is not like you are attached. It is service to Krishna, not it. You have a nature. ನಮ್ಮ ಹತ್ರ ಆ ಥರ ಒಂದು ಸ್ವಭಾವ ಇರ್ಬೋದು. ನಾವು ಕೆಲವೊಂದು ನಿರ್ದಿಷ್ಟ ಕಾರ್ಯಗಳನ್ನ ಮಾಡುವ ಸ್ವಭಾವ ಇರ್ಬೋದು. ಆದ್ರೆ ಅದು My question is like now what we supposed to do we are doing, what we like. Is it good or not good? Our religion is in such a way that
what is given to us. ಪ್ರಭುಜಿ ಪ್ರಶ್ನೆ ಏನಂತಂದ್ರೆ, ಈಗ ನಮ್ಮಲ್ಲಿ ಒಂದು ಸ್ವಭಾವ ಇರುತ್ತೆ, ನಾವು ಕೆಲವೊಂದು ಕಾರ್ಯಗಳನ್ನ ಮಾಡುವ ಸ್ವಭಾವ ಇರುತ್ತೆ. ಕೆಲವು ಅದೇ ನಾ ಹೇಳ್ತಿದ್ದೆ, ರೈತನಾದವನಿಗೆ ಅವನ ರೈತಾಪಿ ಕೆಲಸವನ್ನು ಮಾಡೋದು, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್. ಸೊ ಅವನಿಗೆ ಅದರಲ್ಲಿ ಆಸಕ್ತಿ, ಅವನಿಗೆ ಅದ್ರ ಬಗ್ಗೆ ಪರಿಣಿತಿ ಇದೆ, ಅವನು ಎಕ್ಸ್ಪರ್ಟ್ ಇದ್ದಾನೆ. ಸೊ ಅವನಲ್ಲಿ ನಾವು ಹೇಳ್ಬೋದು ಆಸಕ್ತಿ. ಆದರೆ ಅದನ್ನು ಅವನು ನೇರವಾಗಿ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿದ್ರೆ ಅದು ಭಗವದ್ಭಕ್ತಿ. ಅದು ಅವನ ಪರಿಪೂರ್ಣತೆ, ಇಮಿಡಿಯೇಟ್ ಆಗಿ ಪರಿಪೂರ್ಣತೆಯನ್ನು ಪಡೀತಾರೆ. It is good or not to be that way. ಅದು ಒಳ್ಳೆಯದು. ಏನಪ್ಪಾ ಅಂತಂದ್ರೆ, ನಮ್ಮ ಸ್ವಭಾವಕ್ಕೆ ತಕ್ಕಾಗಿ ನಾವು ಭಗವದ್ಭಕ್ತಿಯಲ್ಲಿ ನಾವು ನೆಲೆಗೊಂಡ್ರೆ. ಸೊ ನನ್ನಲ್ಲಿ ಒಂದು ಕೆಲವೊಂದು ಪಾರಿಣ್ಯತೆ ಇದೆ, ನಾನು ಕೆಲವೊಂದು ಕೆಲಸದಲ್ಲಿ ನನಗೆ ಪರಿಣಿತಿ ಇದೆ. ಸೊ ಅದನ್ನು ನಾನು ಭಗವದ್ಭಕ್ತಿಯಲ್ಲಿ ಉಪಯೋಗ ಮಾಡಿಕೊಳ್ಳೋದ್ರಿಂದ ನೇರವಾಗಿ ಅದು ಭಗವಂತನ ಸೇವೆ ಆಗತ್ತೆ. ಅದು ಒಳ್ಳೆಯದು. ಭಕ್ತಿಯೋಗ. ಸೊ ಅದೇ ಕೃಷ್ಣ ಪ್ರಭುಪಾದರು ಹೇಳ್ತಾರೆ ಬುದ್ಧಿ ಯೋಗ ಅಂತ ಹೇಳ್ತಾರೆ. ಭಕ್ತಿ ಯೋಗಕ್ಕೆ ಇನ್ನೊಂದು ಬುದ್ಧಿ ಯೋಗ. ನಾವು ಬುದ್ಧಿ ಅಂದ್ರೆ ನಮ್ಮ ಚೇತನವನ್ನ ಉಪಯೋಗ ಮಾಡಿಕೊಂಡು ಅದನ್ನ ಭಗವದ್ಭಕ್ತಿ ನಾವು ಈಗ ಅರ್ಜುನನ ಪ್ರಶ್ನೆನೂ ಅದೇ ಆಗಿತ್ತು. ನಾನು ಇದು ಮಾಡೋದಂತ ಕೆಲಸ ಬಹಳ ಪಾಪಯುತವಾಗಿದೆ, ಸೊ ಇದರಿಂದ ಎಲ್ಲರಿಗೂ ಅಹಿತವಾಗುತ್ತೆ, ಇದರಿಂದ ಒಳ್ಳೆ ಇದಾಗೋದಿಲ್ಲ. ಅದು ಕೃಷ್ಣ ಹೇಳ್ತಾನೆ ಬುದ್ಧಿ ಯೋಗ. ನನಗೆ ಅರ್ಪಣೆ ಮಾಡು, ನೀನು ಎಲ್ಲ ಕೆಲಸವನ್ನು ನನಗೆ ಅರ್ಪಣೆ ಮಾಡು. ಆ ಒಂದು ಕಾನ್ಶಿಯಸ್ನೆಸ್, ಆ ಒಂದು ಚೇತನವನ್ನು ಇಟ್ಕೊಂಡು ಕೆಲಸ ಮಾಡೋದು, ಅದು ಬುದ್ಧಿ ಯೋಗ. ಅದು ಭಕ್ತಿ ಯೋಗನೇ ಡೈರೆಕ್ಟ್ ಆಗತ್ತೆ, ನೇರವಾಗಿ ಆಗತ್ತೆ. Similarly, when we we read, we hear so much music, is it a Jnana Yoga or Bhakti Yoga? Like what consciousness we are doing that also matters. ಪ್ರಶ್ನೆ ಏನಂತಂದ್ರೆ, ನಾವು ಬಹಳಷ್ಟು ಭಗವದ್ಭಕ್ತಿಯ ಬಗ್ಗೆ ಅಥವಾ ನಾವು ಈ ತರ ಚರ್ಚೆಯನ್ನು ಮಾಡ್ತೀವಿ, ಕ್ಲಾಸಸ್ಗಳಿರುತ್ತೆ, ಅದನ್ನೆಲ್ಲ ಬಹಳಷ್ಟು ಕೆಲವರಿಗೆ ಆಸಕ್ತಿ ಇರುತ್ತೆ. ಏನಂತಂದ್ರೆ ಕೇಳೋದ್ರಲ್ಲಿ, ಜ್ಞಾನಾರ್ಜನೆಯನ್ನು ಮಾಡೋದ್ರಲ್ಲಿ, ಭಕ್ತಿ ಸಂಬಂಧಿತವಾದ ಜ್ಞಾನಾರ್ಜನೆಯನ್ನು ಮಾಡೋದ್ರಲ್ಲಿ ಆಸಕ್ತಿ ಇರುತ್ತೆ, ಅದರಲ್ಲೇ ತೊಡಗುತ್ತಾರೆ. ಸೊ ಅದು ಏನಾಗುತ್ತೆ, ಭಕ್ತಿ ಹೌದಾ ಅಲ್ವಾ ಅನ್ನೋದು ಪ್ರಶ್ನೆ, ಸ್ವಲ್ಪ ಡೌಟ್. ಸೊ ಭಗವದ್ ಭಕ್ತಿಯೋನ್ಮುಖವಾದ ಜ್ಞಾನ ಅದು ಭಕ್ತಿನೇ. ಆದ್ರೆ ಅದರಲ್ಲಿ ಏನಿದೆ, ಆ ಜ್ಞಾನದ ಒಂದು ಅಂಶ ಅಂದ್ರೆ ಮಿಶ್ರಣ ಇಟ್ಕೊಂಡು ನಾವು ಅದನ್ನ ಮಾಡಿದಾಗ ಏನಾಗುತ್ತೆ, ಅದು ಸ್ವಲ್ಪ ಮಿಶ್ರಣ ಆಗತ್ತೆ. ನಮ್ದು ಅದೇ ಒಂದು ಬರೀ ಜ್ಞಾನ ಭಗವದ್ಭಕ್ತಿ ಪುಸ್ತಕಗಳನ್ನೇ ಬಹಳಷ್ಟು ಪಾಂಡಿತ್ಯವನ್ನು ಪಡೆದು ಬೇರೆ ಬೇರೆ ಪುಸ್ತಕಗಳನ್ನು ಓದೋದು ನಮ್ಮ ಭಗವತ್ ಪ್ರಚಾರಕ್ಕೆ ಇರ್ಬೋದು. ಆದ್ರೆ ಅಲ್ಲಿ ಸ್ವಲ್ಪ ಜ್ಞಾನದ ಒಂದು ಅಂಶ ಇದ್ದೇ ಇರುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಕೆಲವರಿಗೆ ಅವಶ್ಯಕತೆ ಇದೆ, ಓದ್ಬೇಕು, ಕೆಲವೊಂದು ಪುಸ್ತಕಗಳನ್ನು ನಾವು ಓದ್ಲೇಬೇಕಾಗತ್ತೆ, ಜ್ಞಾನ ಸಂಗ್ರಹಣೆ ಮಾಡ್ಬೇಕಾಗತ್ತೆ. ಸೊ ಅದ್ರ ಚಾನ್ಸಸ್ ಅವರು ಕೆಲವೊಮ್ಮೆ ಇಲ್ಲ, ಇದೇ ಒಂದು ಶ್ರೇಷ್ಠತೆ, ನಾನು ಜ್ಞಾನವನ್ನು ಪಡೆಯೋದೇ ಒಂದು ಶ್ರೇಷ್ಠತೆ ಅಂತ ಭಾವ ಇಟ್ಕೊಂಡು ಅದನ್ನ ಮಾಡಿದ್ರೆ ಅದು ಮಿಶ್ರಣ ಆಗತ್ತೆ. ಅದು ಮಿಶ್ರ ಶುದ್ಧ ಭಕ್ತಿನೇ ಮಿಶ್ರ ಭಕ್ತಿ ಆಗ್ಬಿಡುತ್ತೆ. ಅದಕ್ಕೆ ಸೊ ಎಲ್ಲ ರೀತಿಯ ಒಂದು ಚಟುವಟಿಕೆ ನವವಿಧ ಭಕ್ತಿಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ, ಸೊ ಇವನ್ ಇರೋ ಜ್ಞಾನ ಅರ್ಜನೆ ಇರಲಿ, ಆದ್ರೆ ನವವಿಧ ಭಕ್ತಿ ಸೇವೆಯನ್ನು, ಭಗವತ್ ಸೇವೆಯನ್ನು ಮಾಡೋದು ಅಥವಾ ಅರ್ಚ ವಿಗ್ರಹ ಸೇವೆಯನ್ನು ಮಾಡೋದು, ಇದನ್ನೆಲ್ಲ ತೊಡಗೋದ್ರಿಂದ ಅದು ಪರಿಣಾಮ ಬೀರೋದಿಲ್ಲ. ಆ ತರ ಎಲ್ಲವೇ ತರದ ಅಂಗಗಳಲ್ಲಿ ನಾವು ನಮ್ಮನ್ನ ಅಳವಡಿಸ್ಕೊಳ್ಳೋದ್ರಿಂದ ಸೊ ಒಂದು ಏನಪ್ಪ ಒಂದು ಇದು ಮಿಶ್ರಣವನ್ನು ನಾವು ತೊಡಗಿಸ್ಬೋದು. How we understand that, is it Mishrana or ಅದೇ ನಮ್ಮ ಕಾನ್ಸಿಯಸ್ನೆಸ್ ಲೆವೆಲ್. ಇಲ್ಲಪ್ಪ ಇದೇ ಒಂದು ಬಹುಮುಖ್ಯವಾದ ಒಂದು, ನಾನು ಇದನ್ನೇ ಮಾಡಿದ್ರೆ ನನಗೆ ಇದು ಶ್ರೇಷ್ಠತೆ, ಜ್ಞಾನ, ನಾನು ಬೇರೆ ಎಲ್ಲಾನು ಸೇವೆನೂ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ, ಅದಕ್ಕೆ ಅವರು ಈ ತರದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಭಗವಂತನ ಆರತಿಯನ್ನು ಮಾಡ್ತಾರೆ, ಅವ್ರಿಗೆ ಪುಸ್ತಕವನ್ನು ಜ್ಞಾನಾರ್ಜನೆ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲ ಅನ್ನೋ ಒಂದು ಅಂಶ ಅವರಲ್ಲಿ ಆ ಥರ ಬಂದ್ರೆ ಅದು ಇದಾಗತ್ತೆ. ಸೊ ಎಲ್ಲರೂ ಭಗವದ್ ಜ್ಞಾನವನ್ನು ಪಡ್ಕೋಬೇಕು, ಭಗವದ್ಭಕ್ತಿ. ನಾವು ಯಾಕಂದ್ರೆ ಎಲ್ಲ ವೇದಗಳಲ್ಲಿ ಆಕ್ಚುಲಿ ವೇದೇಶ್ಚ ಸರ್ವೇ ಅಹಮೇವ ವೇದ, ಕೃಷ್ಣ ಹೇಳ್ತಾನೆ. ಎಲ್ಲ ವೇದಗಳನ್ನು ನಾವು ಹುಡುಕಿ ನೋಡಿ ಅಧ್ಯಯನ ಮಾಡಿದಾಗ ನಮ್ಮ ಕನ್ಕ್ಲೂಷನ್ ಏನಿರಬೇಕು, ಕೃಷ್ಣನ ತಿಳ್ಕೊಳ್ಳೋದು. ಸೊ ಎಲ್ಲ ವೇದದ ಉದ್ದೇಶ ಏನಾಗಿದೆ, 3 ಜ್ಞಾನವನ್ನು ಕೊಡುತ್ತೆ ವೇದಗಳು: ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ಸೊ ಈ ಒಂದು ಜ್ಞಾನದ ಅವಶ್ಯಕತೆ, ಸಂಬಂಧ ಜ್ಞಾನ ಅಂದ್ರೆ ಏನಂತ ತಿಳ್ಕೋಬೇಕು, ಅಭಿಧೇಯ ಜ್ಞಾನ ಮತ್ತು ಪ್ರಯೋಜನ ಜ್ಞಾನ. ಸೊ ಸಂಬಂಧ ಜ್ಞಾನ ಅಂದ್ರೆ ನಾನು ಯಾರು ಮತ್ತು ಭಗವಂತ ಯಾರು, ಇದರ ಬಗ್ಗೆ
ತಿಳ್ಬೋದು, ಭಗವಂತನ ರೂಪ ಗುಣ ಅದ್ರ ಬಗ್ಗೆ ತಿಳ್ಬೋದು. ಸೊ ಅಭಿಜಯ ಅಂದ್ರೆ ನಾನು ಏನು ಕಾರ್ಯವನ್ನು ಮಾಡಿದ್ರೆ ನನಗೆ ಪ್ರಯೋಜನ ಸಿಗುತ್ತೆ. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ದಾಸ್ಯಂ, ಸಾಕ್ಯಂ. ಸೊ ಈ ನವವಿಧ ಭಕ್ತಿಯ ಒಂದು ಅಭಿಧೇಯ, ಈ ಒಂದು ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಮಾಡುವುದು. ಸೊ ಪ್ರಯೋಜನ ಭಗವತ್ ಪ್ರಾಪ್ತಿ, ಭಗವತ್ ಪ್ರೇಮ. ಸೊ ಅದು ಅಂದ್ರೆ ಏನು ತಿಳ್ಕೊಳ್ಳೋದು. ಭಗವತ್ ಪ್ರಾಪ್ತಿ, ಭಗವತ್ ಪ್ರೇಮ ಅಂದ್ರೆ ಏನು ಅನ್ನೋದು. ವೈಕುಂಠ ಅಂದ್ರೆ ಏನು, ವೈಕುಂಠದ ಎಲ್ಲಿ ಏನಿರುತ್ತೆ. ಸೊ ಅದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ವೈಕುಂಠ ಧಾಮದ ಬಗ್ಗೆ. ಸೊ ಇದು ಸಂಬಂಧ, ಅಭಿಧೇಯ, ಪ್ರಯೋಜನ. ಇದು ಜ್ಞಾನ ಅವಶ್ಯಕತೆ. ಎಲ್ಲರೂ ಕೃಷ್ಣನ ಹೇಳ್ತಾರೆ ಜ್ಞಾನ ದೀಪೇನ ಭಾರತ. ಇವನ್ ಕೆಲವೊಬ್ಬ ವ್ಯಕ್ತಿ ಅವನು ಒಂದು ತನ್ನ ಒಂದು ಏನಪ್ಪ ಶ್ರದ್ಧೆಯಿಂದ, ನಮ್ರತೆಯಿಂದ ಅವನಿಗೆ ಈ ಓದ್ಲಿಕ್ಕೂ ಬರಲಿಕ್ಕೂ ಏನೋ ಬರ್ದೇ ಇರುವಂತ ಒಂದು ಅರ್ಹತೆಯನ್ನು ಹೊಂದಿದ್ರು ಅವನು ಶ್ರದ್ಧೆಯಿಂದ ಭಗವತ್ ಸೇವೆಯನ್ನ ಮಾಡಿದ್ರೆ, ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಅವನಿಗೆ ಈ ಎಲ್ಲ ಜ್ಞಾನವು ಜ್ಞಾನ ದೀಪೇನ ಭಾಷವತ. ಅವನ ಭಗವಂತನೇ ಹೃದಯದಲ್ಲಿ ಆ ಜ್ಞಾನವನ್ನು ಕೊಡ್ತಾನಂತೆ. ಅವ್ರಿಗೆ ಕೆಲವರಿಗೆ ಅದ್ರ ಬಗ್ಗೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗದಂತ ಒಂದು ಇದು ಇರ್ಬೋದು, ಅವ್ರಿಗೆ ಆ ಶಕ್ತಿ ಇರಲೇ ಇರ್ಬೋದು. ಆದ್ರೂ ಅವರ ಹೃದಯದಲ್ಲಿ ಅದ್ರ ರಿಯಲೈಸೇಷನ್ ಅದು ಇದ್ದೇ ಇರುತ್ತೆ ಯಾರು ಭಗವದ್ಭಕ್ತಿಯನ್ನ ಮಾಡ್ತಾರೆ. ಏನಾದ್ರು ನೀವು ಹೇಳ್ಬೋದು? ಸೊ ಅದನ್ನ ನನಗೂ ಗೊತ್ತಾಗೋದು ಕೆಲವೊಮ್ಮೆ. ಕಾನ್ಸಿಯಸ್ನೆಸ್ ನಮ್ದು ಯಾವ ಒಂದು ಮನಸ್ಥಿತಿ ಇಟ್ಕೊಂಡು ನಮ್ಮದನ್ನ ನಾವು ಪರಿಸ್ಥಿತಿ ಮಾಡ್ಕೋಬೇಕಾಗತ್ತೆ. ಇನ್ನೊಮ್ಮೆ ನೋಡ್ಬೇಕು ಕೆಲವೊಮ್ಮೆ ಅದು ವಿಪರೀತವಾಗಿ. ಈಗ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಆದ್ರೂ ಅವರಲ್ಲಿ ಕೆಲವೊಂದು ಕರ್ಮಕಾಂಡಗಳಲ್ಲಿ ಆಸಕ್ತಿ ಇರುತ್ತೆ, ಜಾಸ್ತಿ ಹೆಚ್ಚ. ಸೊ ಅವಾಗ ಅದು ಮಿಶ್ರ ಭಕ್ತಿ ಆಗುತ್ತೆ. ಅದೇ ಮತ್ತೆ ಕೆಲವೊಬ್ಬರು ಭಕ್ತಿಯನ್ನು ಬಂದಿರ್ತಾರೆ, ಆದ್ರೂ ಅವ್ರಿಗೆ ಸ್ವಲ್ಪ ಯೋಗ, ಧ್ಯಾನ ಇದೇ ಶ್ರೇಷ್ಠತೆ. ಅವ್ರ ಮನಸ್ಥಿತಿ ಏನಂತೆ, ನಾನು ಇದನ್ನೇ ಸ್ವಲ್ಪ ಧ್ಯಾನ, ನಾನು ಭಗವಂತನ ಬಗ್ಗೆ ಧ್ಯಾನ ಮಾಡ್ತೇನೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಸೊ ತಾಸುಗಟ್ಲೆ ಬೇರೆ ಸೇವೆಯನ್ನು ಬಿಟ್ಬಿಡೋದು. ಸೊ ಈ ರೀತಿ ಮಾಡ್ತಾ ಇದ್ರೆ ಅದು ಅನ್ಬೇಕು ಅವರು ಮಿಶ್ರವಾಗಿದೆ, ಮಿಶ್ರ ಭಕ್ತಿ. ಕೆಲವೊಂದು ಇಲ್ಲಪ್ಪ ಕರ್ಮದಲ್ಲಿ ನಾನು ಕರ್ಮದ ಮೇಲೆ ಆಸಕ್ತಿ, ಕರ್ಮದ ಇದ್ರೆ ನಾನು ಭಕ್ತಿಯನ್ನು ಮಾಡ್ತೇನೆ, ನಾನು ಕರ್ಮವನ್ನು ಅರ್ಪಣೆ ಮಾಡ್ತೀನಿ, ಅದು ನನ್ನ ಕೆಲಸವನ್ನ ನಾನು ಶ್ರದ್ಧೆಯಿಂದ ಅದನ್ನು ಮಾಡಲೇಬೇಕು. ಅದ್ರ ಬೆಲೆ ಬಹಳಷ್ಟು ಅವಾಗಿದ್ರೆ ಅದು ಕರ್ಮ ಮಿಶ್ರ ಭಕ್ತಿನೇ ಆಗುತ್ತೆ. ಸೊ ಅಂದ್ರೆ ನಾವು ನಮ್ಮ ಮೇನ್ ಇಂಪಾರ್ಟೆನ್ಸ್ ನಾವು ಕರ್ಮ ಕೊಡ್ತಾ ಇದ್ದೇವೆ. ಅನಾವೃತ ಅಂತ ಹೇಳಿದ್ನಲ್ಲ, ಕವರ್ ನಮ್ಮ ಭಕ್ತಿ, ನಮ್ಮ ಭಕ್ತಿ ಡಿವೋಷನಲ್ ಸೇವೆ, ಭಕ್ತಿ ಸೇವೆ ಈ ಕರ್ಮ ಜ್ಞಾನದಿಂದ ಆವೃತ ಆಗ್ಬಾರ್ದು. ಅದು ಆವೃತ ಆದ್ರೆ ಅದು ಮಿಶ್ರ ಆಗತ್ತೆ. ಅದಕ್ಕೆ ಇಲ್ಲಿ ಕರ್ಮ ಶೂನ್ಯ ಅಂತ ಹೇಳಿಲ್ಲ. ಈ ಡೆಫಿನೇಷನ್ ಅಲ್ಲಿ ಕರ್ಮ ಶೂನ್ಯವಾಗಿ ಅಂತ ಹೇಳಿಲ್ಲ. ಕರ್ಮ ಜ್ಞಾನ ಶೂನ್ಯ ಅಂತ ಹೇಳಿಲ್ಲ, ಶೂನ್ಯ ಅಂತಿಲ್ಲ. ಅಲ್ಲಿ ಆವೃತ ಕವರ್ ಆಗ್ಬಾರ್ದು, ಭಕ್ತಿಯಿಂದ ಅದು ಕವರ್ ಆಗಬಾರ್ದು ಅಂತ. ನೀವು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದೀರಿ. ಆಮೇಲೆ ನೀವು ಇದು ಕರ್ಮ ಜ್ಞಾನ ಇದ್ದೇ ಇರುತ್ತೆ ಭಕ್ತಿ, ಅದು ಭಕ್ತಿಗೆ ಆವೃತ ಆಗ್ಬಾರ್ದು. ಒಂದೇ ಒಂದು ಪಾಯಿಂಟ್ ನಾನು ಗಜಾಂತರ ಪ್ರಶ್ನೆಗೆ ಮೊದಲನೇ ಪ್ರಶ್ನೆ ಒಂದು ಹೇಳ್ತಾ ಇದ್ರು, ಅವರು ಸ್ವಭಾವದಿಂದ ಮಾಡ್ತಾ ಇರೋದು ಅದು ಈಗ ಭಕ್ತಿಗೆ ಅದು ಮಾಡ್ಬೋದಾ ಮಾಡಬಾರ್ದ ಹೀಗೆ ಒಂದು ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಾರೆ, ನಮ್ಮ ಸ್ವಭಾವಕ್ಕೆ ಸೂಕ್ತವಾಗಿರುವಂತಹ ಸೇವೆ ಸಿಕ್ಕಿದ್ರೆ ಉತ್ತಮ. ಆಮೇಲೆ ಅದು ನಮಗೆ ಸ್ವಕಲ್ಪನಾತ್ಮಕ ಅಭ್ಯಕ್ಷ ಭಗವಂತ ಹೇಳ್ತಾರೆ. ಆದ್ರೆ ಅಕಸ್ಮಾತ್ ಕೆಲವು ಬಾರಿ ನಮಗೆ ಸ್ವಭಾವಕ್ಕೆ ವಿರುದ್ಧವಾಗಿ ಕೆಲವು ಸೇವೆ ಇರ್ಬೋದು, ಆದ್ರೂ ಅದನ್ನ ಭಗವಂತನ ಸೇವೆ ಸಾಮಾನ್ಯವಾಗಿ ಮಂದಿರ ಕೊಡಿಸೋದಿರ್ಬೋದು, ಸಾಮಾನ್ಯವಾಗಿ ಹೇಳ್ಬೋದು ಅದು ಶೂದ್ರ ಮಾಡ್ಬೇಕು, ನಾವು ಯಾಕೆ ಮಾಡ್ಬೇಕು ಆ ರೀತಿ ತಿಳ್ಕೊಳ್ಳೋದು. ಆದ್ರೆ ಈಗ ನಾವು ಪ್ರತಾಪರುದ್ರ ಮಹಾರಾಜರು ಅವರು ಮಂದಿರ ಕೊಡಿಸ್ತಾರೆ, ಈಗ ಅವರು ರೋಡ್ ಕೊಡಿಸ್ತಾರೆ, ಯಾಕಂದ್ರೆ ರಥಯಾತ್ರ. ಸೊ ಆಗಿರುವಾಗ ಅಂತ ಹೇಳಿದ್ರೆ ನಾವು ನಮ್ಮ ಸೇವೆಯಲ್ಲಿ
ಭಗವಂತನ ಪರಿಚರ್ಯ ಸೇವೆಯಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲವನ್ನು ಮಾಡಿದ್ರು ಅದೆಲ್ಲವೂ ಸಿಗುತ್ತೆ. ಅದು ಭಕ್ತಿಯೋಗದಲ್ಲೇ ಬರುತ್ತೆ. ನಮ್ಮ ಸೇವೆಗೆ ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಏನಾದ್ರು ಬಂದ್ರೆ ಉತ್ತಮ. ಇಲ್ಲ ಕೆಲವು ಬಾರಿ ಭಕ್ತಿನಲ್ಲಿ ಬಂದ್ಮೇಲೆ ನನ್ನ ಸ್ವಭಾವಕ್ಕೆ ಅನುಗುಣವಾಗಿರುವಂತ ಸೇವೆನೇ ಬೇಕು ಅಂತ ಹೇಳಿದ್ರೆ ಅದು ಅಲ್ಲಿ ಆಗ ಮಿಶ್ರಣ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಸ್ಪೆಸಿಫಿಕ್ ಸ್ವಭಾವಕ್ಕೆ ಅಟ್ಯಾಚ್ಮೆಂಟ್ ಇದೆ, ಅದು ಮಿಶ್ರಣ ಆಗುತ್ತೆ. ಅಲ್ಲಿ ಎರಡನೇ ಪಾಯಿಂಟ್, ಜ್ಞಾನ ಮಿಶ್ರಣದಲ್ಲಿ ಅಕಸ್ಮಾತ್ ನಮ್ಮ ಭಕ್ತಿನಲ್ಲಿ ಮಾಡ್ತಾ ನಮ್ಮ ಆಸಕ್ತಿ ಏನಾದ್ರೂ ಬ್ರಹ್ಮಜ್ಯೋತಿ ಇಲ್ಲ ಅಂತ ಹೇಳಿದ್ರೆ ಕೆಲವು ಬಾರಿ ಬೇರೆ ಗ್ರಂಥಗಳು ಯಾವುದು ಭಕ್ತಿಯ ಗ್ರಂಥಗಳಲ್ಲಿ ಬಿಟ್ಟು ಬೇರೆ ಗ್ರಂಥಗಳ ಮೇಲೆ ಕೆಲವು ಬಾರಿ ರುಚಿ ಇರುತ್ತೆ. ಅದೆಲ್ಲ ಮಾಡ್ತಾ ನಮ್ಮ ಆಸಕ್ತಿ ಆ ದೃಷ್ಟಿನಲ್ಲಿದೆ. ಕೆಲವು ಬಾರಿ ಕೆಲವರಿಗೆ ಸೇವೆಯಲ್ಲಿ ಕೆಲವು ಬಾರಿ ರುಚಿ ಇಲ್ಲದೆ ಇರ್ಬೋದು. ಅದು ಸಾಮಾನ್ಯವಾಗಿ ಅದು ಯಾವುದಲ್ಲಿ ಅಂದ್ರೆ ಬ್ರಹ್ಮಜ್ಯೋತಿನಲ್ಲಿ ಏನ್ ಮಾಡ್ತಾರೆ, ಶಾಂತಿ ಶಾಂತಿ ಶಾಂತಿ. ಕೆಲವು ಬಾರಿ ನಮಗೆ ನಾವು ಮಂದಿರದಲ್ಲಿ ಬಂದ್ಮೇಲೆ ಇಲ್ಲಾಂದ್ರೆ ಭಕ್ತಿನಲ್ಲಿ ಮಾಡ್ತಾ ಆ ರುಚಿ ಇಲ್ಲ ಅಂತ ಹೇಳಿದ್ರೆ ಭಗವಂತ ಧಾಮಕ್ಕೆ ಹೋಗುವುದು ಬ್ರಹ್ಮಜ್ಯೋತಿ. ಆ ರೀತಿ ಮಿಶ್ರಣ ಕೆಲವು ಬಾರಿ ನೀವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ರಿ. ಪಾಯಿಂಟ್ ಆಡ್ ಮಾಡಿದ್ರಿ. ಗುರುವಿನ ಆದೇಶದ ಮೇಲೆ ಕೆಲವೊಮ್ಮೆ ಸೇವೆಗಳು ನಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಇರಬಹುದು. ಗುರುವಿನ ಆದೇಶದ ಪ್ರಕಾರ ನಮ್ಮ ಪ್ರಯತ್ನದಿಂದ ನಾವು ಏನಾದರೂ ಒಂದು ಸೇವೆಯನ್ನು ಅದು ಯಾಕಂದ್ರೆ ಆದೇಶ ಇದೆ, ಅವರ ನಮ್ಮ ಇಚ್ಛೆ ಇದೆ ನಾವು ಈ ರೀತಿ ಸೇವೆಯನ್ನು ಮಾಡೋದು, ಅದು ಶುದ್ಧ ಭಕ್ತಿ ಆಗುತ್ತೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಗವದ್ಗೀತಾ ಕೀ ಜಯ. ಶ್ರೀ ಪ್ರಭುಪಾದ